ಅಂದರೆ ಕನ್ನಡದಲ್ಲಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಯಾವತ್ತೂ ಅದನ್ನು ಡಿಸಪಾಯಿಂಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ನನಗೆ ಪ್ರೂವ್ ಆಗುತ್ತೆ. ನನಗೆ ಈ ಸಿನಿಮಾ ಅಂತೂ ಜಗದೀಶ್ ಸರ್ ಹೇಳಿದ್ರು ಫಸ್ಟ್ ದಿವಸ ಸ್ಲೋ ಸ್ಟಾರ್ಟ್ ಇತ್ತು ನಮಗೆ ಅಂತ ಅಂದ್ಬಿಟ್ಟು ಅಂತ. ಸರ್ ಸೇಮ್ ಎಕ್ಸ್ಪೀರಿಯನ್ಸ್ ಸರ್. ನನಗೆ 2017 ನನ್ನ ಚೌಕ ರಿಲೀಸ್ ಆಗುತ್ತೆ ಸರ್. ಸೇಮ್ ನನಗೆ ಅವತ್ತು ಆದಂಥ ಎಕ್ಸ್ಪೀರಿಯನ್ಸ್ ಅದು. ತುಂಬ ಸ್ಲೋ ಸ್ಟಾರ್ಟ್. ಅಲ್ಲೂ 4 ಜನ ಹೀರೋಗಳಿದ್ರು. ಬಟ್ ಅವತ್ತಿಗೆ ಅವ್ರು 4 ಜನದ್ದು ಅಷ್ಟು ಪೊಟೆನ್ಷಿಯಲ್ ಆಗಿ ಒಂದು ಕೆರಿಯರ್ ಇರಲಿಲ್ಲ ಅವ್ರಿಗೆ. ಪಾಪ ದೇವರ್ ಆಲ್ಸೋ ಇನ್ ಅ ವೆರಿ ಲೋ ಫೇಸ್ 4 ಜನ ಹೀರೋಗಳದನ್ನು. ಸೊ ಎಲ್ಲ ಆ ಥರದೊಂದು ಟೈಮಲ್ಲೇ ಶುರುವಾಗಿದ್ದು ಚೌಕ. ಫ್ರೈಡೇ ಎಲ್ಲ ಕಡೆನೂ ತುಂಬ ಸ್ಮಾಲ್ ಓಪನಿಂಗ್ ಆಗಿದೆ ಇದು ಅನ್ನೋ ಥರನೇ ಇತ್ತು. ಶನಿವಾರ ಮಧ್ಯಾಹ್ನಕ್ಕೆ ಸ್ವಲ್ಪ ಅದು ಪಿಕಪ್ ಆಗ್ತಾ ಹೋಗುತ್ತೆ. ಭಾನುವಾರ ಬೆಳಗ್ಗೆಗೆ ನಾನು ಫಸ್ಟ್ ಒಂದು ಗಾಯತ್ರಿ ಥಿಯೇಟ್ರಲ್ಲಿ ಹೌಸ್ಫುಲ್ ಬೋರ್ಡ್ ಅಂತ ಮಾರ್ನಿಂಗ್ ಶೋ ಬಂತು ಅಂತ ನನಗೆ ಇದು ಗಾಯತ್ರಿ ಥಿಯೇಟ್ರ್ನಲ್ಲಿ ಫಸ್ಟ್ ಹೌಸ್ಫುಲ್ ಬೋರ್ಡ್ ಬರುತ್ತೆ ನನಗೆ. ಯೋಗಿ ಬೈ ಅವರು ಚಿನ್ನ ಫಸ್ಟು ಹೌಸ್ಫುಲ್ ಬೋರ್ಡ್ ಕಣೋ ಗಾಯತ್ರಿ ಥಿಯೇಟ್ರಲ್ಲಿ ಅಂತ ಹೇಳ್ತಾರೆ. ನನಗೆ ಅಲ್ಲಿ ಸ್ವಲ್ಪ ಒಂದು ಖುಷಿ ಆಗುತ್ತೆ. ಅಲ್ಲಿಂದ ಅವತ್ತಿನ ಟೈಮ್ ಥಿಯೇಟರ್ ಸೆಟಪ್ಪಿಗೆ ನಮಗೆ ಒಂದು ಭಾನುವಾರಕ್ಕೆ ಒಂದು 70 ಕಡೆ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ. ಅಲ್ಲಿಂದ ಶುರುವಾಗಿದ್ದ ರನ್ನು ಆ ಸಿನಿಮಾ 125 ದಿನಗಳ ಕಾಲ ಅದೇ ಥರದ ಒಂದು ಎನರ್ಜಿನಲ್ಲಿ, ಅದೇ ಥರದ ಒಂದು ಪಾಸಿಟಿವಿಟಿನಲ್ಲಿ ಯಾವತ್ತೂ ಡ್ರಾಪ್ ಆಗದೆ ಒಂದು ಸ್ಟಡಿಯಾಗಿ ಒಂದು ಸಿನಿಮಾ ಹೋಯಿತು. ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲೂ ಆಗಿದ್ದು. ನನಗೆ ಶೋ ಟು ಶೋ ಅದು ಇನ್ಕ್ರೀಸ್ ಆಗ್ತಾ ಒಂದು ರೇಂಜಿಗೆ ಆಗೋಯ್ತು ನನಗೆ. ನಮ್ಮ ಗುರು ಶಿಷ್ಯರು ನಾನು ಜನೇಶ್ ಮಾಡಿದಾಗಲೂ ನಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ನಾನು ಚೌಕ ಮಾಡಿದಾಗ ನಾವು ಯಾವ ಸಿನಿಮಾ ಮಾಡಿದಾಗಲೂ ಚೆನ್ನಾಗಿದೆ ಅಂತ ಅಪ್ರಿಷಿಯೇಷನ್ ಬಂದಿದೆ ನಮಗೆ. ಬಟ್ ಈ ಸಿನಿಮಾಗೆ ಬಂದಂಥ ಒಂದು ಅಪ್ರಿಷಿಯೇಷನ್ನು, ಈ ಸಿನಿಮಾಗಳಿಗೆ ಬಂದಂಥ ಒಂದು ರಿವ್ಯೂಸು, ರೈಟಪ್ಸು ಒಂದೊಂದು ಪೇಜ್ ಗಟ್ಟಲೆ ಬರೆದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಯಾರು ಅಂತಲೇ ಗೊತ್ತಿರಲ್ಲ ನಮಗೆ. ನಮ್ಮನ್ನು ಟ್ಯಾಗ್ ಮಾಡಿ ಅಷ್ಟು ಬರೆದಿದ್ದಾರೆ. ಅವ್ರ ಸ್ಟೇಟಸ್ಗಳು ಹಾಕೋಬೇಕಾರೆ ಇದು ಏನಾಯಿತು ಅಂತಂದರೆ ನಾವು ಫಸ್ಟಿಂದ ಹೇಳ್ತಿದ್ವಿ ನಮ್ಮ ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಏನೇನು ಮಾಡೋಣ, ಫುಲ್ ಟೀಮೆಲ್ಲ ಕೂರಿಸ್ಕೊಂಡು ಪ್ರಮೋಷನ್ಸ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ. ಬಟ್ ನಾನು ಅಂದೆ ಅಪ್ಪ ಈ ಸತಿ ಹಂಗೆ ಬೇಡ. ಇವಾಗ ಜನ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ. ನಿಮಗೆ ನೀವು ಏನು ಪ್ರಮೋಷನ್ ಮಾಡಿದ್ರು ಅದು ಬರೀ ಸಿನಿಮಾ ಈ ಥರ ಇದೆ ಅನ್ನೋದಕ್ಕಷ್ಟೇ ಅದು ಇನ್ಫಾರ್ಮೇಷನ್ ಆಗುತ್ತೆ ಹೊರತು ಇನ್ಯಾವುದೂ ಅಲ್ಲ. ಅಥವಾ ಡೇಟ್ ಹೇಳೋದಕ್ಕೆ ನಮಗೆ ಪ್ರಮೋಷನ್ ಯೂಸ್ ಮಾಡಬೇಕು. ಇವತ್ತು ಮೊದಲಾದರೆ ನಾವು ಟಿ ವಿ ಮುಖಾಂತರ ಏನೋ ಹೇಳ್ತಿದ್ವಿ ಅಥವಾ ಟ್ರೋಲ್ ಪೇಜಸ್ ಈ ಥರದ್ದು ಎಲ್ಲ ಯೂಸ್ ಮಾಡ್ತಿದ್ವಿ. ಜನ ಇವಾಗ ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ನಂಬುತ್ತಾ ಇರೋದು ಒಂದೇ, ಸಿನಿಮಾ ನೋಡಿದವನೇ ಸಿನಿಮಾ ಬಗ್ಗೆ ಮಾತಾಡಬೇಕು. ಸಿನಿಮಾ ಯಾರು ನೋಡಿರ್ತಾರೆ ಅವರೇ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅದನ್ನು ಮಾತ್ರ ನಂಬಿ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ. ಸೊ ಸಿನಿಮಾನೇ ಮಾತಾಡಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಕಂಟೆಂಟ್ ಮಾತಾಡಿದ್ರೆ ಜನ ಒಳಗಡೆ ಬರ್ತಾರೆ. ಅದಕ್ಕೊಂಚೂರು ಟೈಮ್ ಆಗುತ್ತೆ. ಇವತ್ತು ಅದನ್ನು ಮಾತ್ರನೇ ಮಾಡಬೇಕು ಅಂತ ನಂಬಿ ನಾವು ಇದು ಬಂದಿದ್ದು. ಅದಕ್ಕೆ ಆ ಟೈಮ್ ನಮಗೆ ಏನು 1 ಡೇ 1.5 ಡೇ ತೊಗೊಂಡು. ಬಟ್ ಇವತ್ತಿಗೆ ಇಟ್ ಈಸ್ ವೆರಿ ಫಾಸ್ಟ್. ಅಂದರೆ ನಾವು ಮೊದಲಿನ ಥರ ಸರ್ ಒಂದು 2 ವಾರ ಆದಮೇಲೆ ಪಿಕಪ್ ಆಗೋದು ಪಿಕ್ಚರ್ ಅದಿಲ್ಲ. 1 ದಿವಸ 2 ದಿವಸಕ್ಕೆ ಪಿಕಪ್ ಆಗಿಬಿಡುತ್ತೆ. ಆ ಥರದ್ದು ಒಂದು ಎನರ್ಜಿನಲ್ಲಿ ಶುರುವಾಯಿತು. ನನ್ನ ಫೋನ್ ಕಾಲ್ಸು, ನನ್ನ ಮೆಸೇಜಸ್ಸು ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ಅದು ಸ್ಟಾಪ್ ಆಗಿಲ್ಲ. ನನಗೆ ಬಂದಂಥ ಒಂದು ರೆಸ್ಪಾನ್ಸ್ಗಳು ಎಷ್ಟು ಖುಷಿ ಆಗುತ್ತೆ ಅಂದರೆ ನನ್ನದೇ ಸಿನಿಮಾ ಇದು ಆದರೂ ಕೂಡ ಅವ್ರು ಹೇಳ್ತಾ ಇರೋದು ಅಷ್ಟು ವಿಷಯಗಳು ನಾವು ಈ ಹಿಂದೆನೂ ಒಂದಷ್ಟು ನನ್ನ ಸಿನಿಮಾಗಳು ನಾನು ಮಾಡಿದಾಗ ನೋಡಿದ್ದೀನಿ. ಬಟ್ ಸ್ಟಿಲ್ ಇಲ್ಲಿ ಬರ್ತಾ ಇರೋ ಒಂದು ಎನರ್ಜಿ ಇದೆಯಲ್ಲ, ದಟ್ ವಾಸ್ ವೆರಿ ನೈಸ್. ಎಷ್ಟು ಖುಷಿಯಾಗಿ ನನಗೆ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೋ ಒಂದು ಸ್ಟೇಟ್ಮೆಂಟ್ ಎಲ್ಲ ತುಂಬ ಕಾಮನ್ ಆಗಿ ಹೇಳ್ತಾರೆ. ಅದೊಂದು ನನಗೆ ತುಂಬ ಬೇಜಾರು, ಹರ್ಟು, ಅದೇನೋ ಗೊತ್ತಿಲ್ಲ ಹೆಂಗೆ ಅವ್ರಿಗೆ ಕನ್ವೆ ಮಾಡಬೇಕು ಅಂತ ನಂಗೆ ಗೊತ್ತಾಗಲ್ಲ. ಸರ್ ಈ ಫಿಲಮ್ಮು ಮಲಯಾಳಮಲ್ಲಿ ಬರಬೇಕಾಗಿತ್ತು ಸರ್, ಇಷ್ಟು ಕೋಟಿ ಮಾಡಿರೋ ಸರ್ ಈ ಸಿನಿಮಾ ತಮಿಳಲ್ಲಿ ಬರಬೇಕಾಗಿತ್ತು ಸರ್, ಇದಿಷ್ಟು ಕೋಟಿ ಮಾಡಬೇಕಾಗಿತ್ತು ಸರ್. ಕನ್ನಡದಲ್ಲಿ ಬಂದಿದೆಯಲ್ಲ, ಇದನ್ನು ಕನ್ನಡದಲ್ಲಿ ನೀನು ನೋಡು. ಕೋಟಿ ಮಾಡುತ್ತೆ ಮಾಡಲ್ಲ ಅದು ನನ್ನ ಪ್ರೊಡ್ಯೂಸರ್, ನನಗೆ ಗೊತ್ತಿರೋದು. ನೀವು ಸಿನಿಮಾ ಬೇರೆ ಲ್ಯಾಂಗ್ವೇಜು ಅಂತ ಹೇಳಬೇಡಿ. ಅಲ್ಲಿ ಜನನೂ ಅದೇ, ಇಲ್ಲಿ ಜನನೂ ಅದೇ. ನನಗೇನು ಕನ್ನಡ ಜನನೂ ಖಂಡಿತವಾಗ್ಲೂ ಅದೇ ಥರದ ಮಟ್ಟಿಗೆ ತೊಗೊಂಡು ಹೋಗ್ತಾರೆ. ಸ್ವಲ್ಪ ಏನಾಗಿದೆ ಬಹುಶಃ ತುಂಬ ಸಿನಿಮಾಗಳು ಡಿಸಪಾಯಿಂಟ್ ಆಗಿರೋದ್ರಿಂದ ಆಡಿಯನ್ಸಿಗೆ ಆ ನಂಬಿಕೆ ಬಂದಿಲ್ಲ. ಒಂದು ಒಳ್ಳೆ ಸಿನಿಮಾ ಬಂತು ಅಂದರೆ ಅದು ನಂಬಿ ಹೋಗಬೇಕು ಅನ್ನೋ ನಂಬಿಕೆ ಬರ್ತಾ ಇಲ್ಲ. ಅದೇ ಹೇಳ್ದಂಗೆ ಓಪನರ್ಸ್ ಬಂದರು, ಇವಾಗ ಮಿಡ್ಲ್ ಆರ್ಡ್ರು. ಇದು ಖಂಡಿತವಾಗ್ಲೂ ಇದೊಂದು ಎಕ್ಕ ಆಯಿತು, ಸೂ ಫ್ರಮ್ ಸೋ ಆಯಿತು. ಸೊ ಇವಾಗ ಆಡಿಯನ್ಸಿಗೆ ಒಂದು ಬಿಲೀಫ್ ಬರೋಕ್ಕೆ ಶುರುವಾಗುತ್ತೆ. ದೇ ವಿಲ್ ಶೋರ್ಲಿ ಟೇಕ್ ಒಂದು ಪೊಟೆನ್ಷಿಯಲ್ ಇರೋ ಸಿನಿಮಾನ ಖಂಡಿತವಾಗ್ಲೂ ದೊಡ್ಡ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಅದಕ್ಕೆ ಏಳುಮಲೆನೂ ಒನ್ ಆಫ್ ದಿ ಸಾಕ್ಷಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇಲ್ಲಿವರೆಗೂ ಅದ್ಭುತವಾದ ಕಲೆಕ್ಷನ್ಸ್. ನೀವು ಇವಾಗ 30 ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರಿ. ನಮ್ದು ರಿಲೀಸ್ ಆಗಬೇಕಾದ್ರೂ 17 ಸಿನಿಮಾ ರಿಲೀಸ್ ಇತ್ತು. ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ಅಂತ ಅಂದ್ಬಿಟ್ಟು ಅಂತ ಎಲ್ಲ ಅದ್ರಲ್ಲಿ ತುಂಬ ದೊಡ್ಡ ಫಿಲಮ್ಸ್ಗಳು ಇತ್ತು. ಸೊ ಫ್ರೈಡೇ ತುಂಬ ಲಿಮಿಟೆಡ್ ಶೋಸ್ ಥರ ಪ್ಲ್ಯಾನ್ ಆಯಿತು. ನಾನು ಜಗದೀಶ್ ಸರ್ ಕೇಳಿದೆ, ಸರ್ ಹೆಂಗೆ ಸರ್ ಇದು ಅಂತ. ಅವರು ಸರ್ ಇಲ್ಲ ಸರ್ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಎಲ್ಲರಿಗೂ ಶೋಸ್ ಕೊಡಲೇಬೇಕಾಗುತ್ತೆ. ಇದು ಯಾವ ಸಿನಿಮಾ ಬಂದರೆ ಅದು ಹಿಂಗಿರುತ್ತೆ ಸರ್ ಅಂತ. ಆಯಿತು ಸರ್ ನಾವು ನಂಬಿ ಮಾಡೋಣ ಬನ್ನಿ ಅಂತ. ಶುಕ್ರವಾರ, ಶನಿವಾರ, ಭಾನುವಾರ
ನೀವು ನಂಬಲ್ಲ, ಸೋಮವಾರಕ್ಕೆ ಇನ್ನೂ ಶೋಸ್ ಇನ್ಕ್ರೀಸ್ ಆಗಿದೆ ನಮ್ಗೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಸೋಮವಾರ ಇನ್ಕ್ರೀಸ್ ಆಗಿದೆ, ಸೋಮವಾರ ನಮಗೆ ಸೋಲ್ಡ್ ಔಟ್ ಆಗ್ತಾ ಇದೆ, ಮಂಗಳವಾರ ಸೋಲ್ಡ್ ಔಟ್ ಆಗ್ತಾ ಇದೆ. ಸೊ ಒಂದು ಪೊಟೆನ್ಷಿಯಲ್ ಇದೆ ಅಂತಂದಾಗ ಅದನ್ನ ಉಳಿಸ್ಕೋತಾರೆ ಖಂಡಿತವಲ್ಲ. ನಾವು ತುಂಬ ಕ್ರಿಬ್ಬು ಮಾಡಬಾರ್ದು. ನನಗೆ ಅದೊಂದೇ ಇರೋದು, ಯಾವತ್ತೂ ನಾವು ಕಂಪ್ಲೇಂಟ್ಸ್ ಮಾಡೋದು, ಕನ್ನಡ ಚಿತ್ರರಂಗದ ಬಗ್ಗೆ ಕಂಪ್ಲೇಂಟ್ಸು, ಸಿನಿಮಾಗಳ ಬಗ್ಗೆ ಕಂಪ್ಲೇಂಟ್ಸ್ ಅದು ಮಾಡ್ದೇನೆ ಪಾಸಿಟಿವ್ ಆಗಿ ಹೋದರೆ ಎಲ್ಲ ಸಿನಿಮಾಗಳು ಚೆನ್ನಾಗಾಗತ್ತೆ ಅನ್ನೋದು ಒಂದು ನಂಬಿದ್ದೀನಿ. ಆ್ಯಂಡ್ ಅಗೇನ್ ಎಲ್ಲರೂ ಇದೊಂದು ವೇದಿಕೆ, ನನ್ನ ತಂಡ ಎಲ್ಲರೂ ಅವಾಗಿನ ಪಾಪ ಮಾತಾಡ್ಬೇಕಾದ್ರೆ ಥ್ಯಾಂಕ್ಸೇ ಹೇಳ್ತಾರೆ. ಬಿಕಾಸ್ ಇದು ಅಷ್ಟು ದಿನಗಳ ಒಂದು ಶ್ರಮ, ಅಷ್ಟು ದಿನಗಳಿಂದ ಒಂದು ಒಳಗಡೆ ಇಟ್ಕೊಂಡಿರ್ತಾರೆ. ಅದು ಹಾಗಾಗಿ ಎಲ್ಲರಿಗೂ ಆ ಟೈಮ್ ಕೊಟ್ಟಿದ್ದೀವಿ. ನಾನು ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋವಂಥ ಇದರಲ್ಲಿಲ್ಲ, ನಾನು ಬೇಗ ಮುಗಿಸ್ತೀನಿ. ಬಟ್ ಸ್ಟಿಲ್ ಪ್ರತಿ ಸತಿ ನಾವು ಪ್ರೆಸ್ ಮೀಟ್ ಏನೋ ಮಾಡಿದಾಗ ನಾನು ಎಲ್ಲ ಮೇಜರ್ ಟೆಕ್ನಿಷಿಯನ್ಸ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ದೀನಿ. ಆದರೆ ಈ ಸಿನಿಮಾ, ಈ ಪ್ರೊಡಕ್ಷನ್ನು, ನಾನು ಪ್ರೊಡ್ಯೂಸರೇ ಆಗಿದ್ರು ಕೂಡ ಇದು ಹೆಂಗೆ ಅಂತಂದರೆ, ಈ ಪವರ್ ಬರುತ್ತೆ ಗೊತ್ತಾ ನಮಗೆ, ಟ್ರಾನ್ಸ್ಫಾರ್ಮರಿಂದ ಯಾವುದೋ ಒಂದು ಪವರ್ ಬರುತ್ತೆ, ಅದನ್ನು ನೀವು ಟಿ ವಿ ಕನೆಕ್ಟ್ ಮಾಡ್ತೀರಾ ಮನೆಗಳಲ್ಲಿ, ಅಥವಾ ಯಾವುದೋ ಒಂದು AC ಗೋ ಫ್ರಿಡ್ಜ್ಗೋ ಏನೋ ಕನೆಕ್ಟ್ ಮಾಡ್ತೀರಂದರೆ ಅದ್ರ ಮಧ್ಯದಲ್ಲಿ ಒಂದು ಸ್ಟೆಬಿಲೈಸರ್ ಅಂತ ಇರುತ್ತೆ. ಅದ್ರದ್ದು ಏನು ಕೆಲಸ ಅಂತಂದರೆ, ಅದೆಷ್ಟೇ ಪವರ್ ಬಂದರೂ ಅದು ಇದು ಲೋಡ್ ತೊಗೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಟ್ಕೊಂಡು ಎಲ್ಲ ಲೋಡ್ ಅದು ತೊಗೊತಾ ಇರುತ್ತೆ. ಇಲ್ಲದಿ ಟಿ ವಿ ಚೆನ್ನಾಗಿ ಬರಬೇಕು, ಫ್ರಿಡ್ಜಿಗೆ ಏನಾಗಬಾರ್ದು ಅಂತ ಮಾಡ್ತಾ ಇರುತ್ತೆ. ಆ ಥರ ಈ ಸಿನಿಮಾಗೆ ನನ್ನ ಜೊತೆ ನಿಂತು ಕೆಲಸ ಮಾಡಿದಂಥ ಇಬ್ಬರು ಹುಡುಗರು, ಒಂದು ರಾಮು, ಇನ್ನೊಂದು ಸೂರಜ್. ಆ್ಯಂಡ್ ಅವ್ರಿಗೆ ಗೈಡ್ ಮಾಡಿದ್ದು ನಮ್ಮ ನರಸಿಂಹಣ್ಣ. ಯಾಕಂತಂದರೆ ನಾನು ಪ್ರೊಡ್ಯೂಸರ್ ಆಗಿ ಸೆಟ್ಟಿಗೆ ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ. ನಾನು ಸೆಟ್ಟಿಗೆ ಹೋಗ್ತಿರೋದಕ್ಕೆ ಮೇನ್ ರೀಸನ್ನು ಏನು ಅಂತಂದರೆ, ನಾನೊಬ್ಬ ಡೈರೆಕ್ಟರ್ ಆಗಿ ನಾನಲ್ಲೋ ಕೂತ್ಕೊಂಡ್ರು, ನಾನು ಏನೂ ಕೆಲಸ ಬೇಡ, ನಾನು ಸುಮ್ಮನೆ ಕೂತಿದ್ದೆ ಅಂತಂದ್ರೂ ಇನ್ನೊಬ್ಬ ಡೈರೆಕ್ಟರ್ ಅದು ಹೊರಗಡೆ, ಅಲ್ಲಿ ಸೆಟ್ಟಲ್ಲ. ಪುನೀತ್ ಕೂಡ ಸರ್ ನೀವು ಬನ್ನಿ ಸರ್ ಜೊತೆಗಿರೋಣ ಅಂತಲೇ ಹೇಳ್ತಾನೆ ಇರ್ಬೋದು. ಬಟ್ ಹೊರಗಡೆ ತರುಣು ಅಲ್ಲಿ ಸೆಟ್ಟಲ್ಲಿ ತರುಣೇ ಮಾಡ್ತೀರಂತೀರಿ ಎಲ್ಲರೂ ಅಂತ ಇಲ್ಲದೇ ಇರೋ ಟಾಕ್ಸ್ ಹೋಗುತ್ತೆ ಅಂತ ಒಂದು ಬೇಡ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾನು ಸೆಟ್ಟಿಗೆ ತುಂಬ ಕಮ್ಮಿ ಹೋಗ್ತಿದ್ದೆ. ಬಟ್ ಅಷ್ಟು ಅಮೇಝಿಂಗ್ ಶೂಟ್ ಆಗಬೇಕು ಅಂದರೆ ಅಷ್ಟು ಚಾಲೆಂಜಸ್ ನಡುವೆ ಒಂದು ರೆಗ್ಯುಲರ್ ಲೊಕೇಶನ್ಸ್ ಇಲ್ದಂಗೆ ಇಷ್ಟೊಂದು ಒಂದು ಕ್ರ್ಯೂನ ಕಟ್ಕೊಂಡು ಒಂದು ಜರ್ನಿ ಆ ಇಬ್ಬರು ಹುಡುಗರು ಮಾಡಿದ್ದಾರೆ. ಅವರಿಬ್ಬರು ಪಾಪ ಅವ್ರು ಮಾತಾಡೋಕ್ಕಾಗಲಿಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು, ಯಾಕಂದ್ರೆ ಅವ್ರು ಕೆಲಸ ಮಾತಾಡುತ್ತೆ ಅವರಿಬ್ಬರದು. ಆ ಥರದೊಂದು ಅದ್ಭುತವಾದಂಥ ಟೀಮ್ ನನಗೆ ಸಿಕ್ಕಿದೆ. ನರಸಿಂಹಣ್ಣನು ನಮ್ಮ ಮ್ಯಾನೇಜರ್. ಯಾಕಂದರೆ ಈ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇವರೇ ಬೇಕಾಗಿದ್ದು. ಕ್ಯಾಮ್ರಾಮೆನ್ನು, ಎಕ್ವಿಪ್ಮೆಂಟ್ಸು ಇನ್ನೊಂದೆಲ್ಲ ಸಿಕ್ಕರೆ ಮಾಡ್ತಾರೆ. ಕ್ಯಾಮ್ರಾಮೆನ್ಗೆ ಎಕ್ವಿಪ್ಮೆಂಟ್ ಸಿಗಬೇಕು ಅಂದರೆ ಅವರೇ ಬೇಕಾಗತ್ತೆ ಇಲ್ಲಿ. ಓಕೆ, ಡೈರೆಕ್ಟರ್ ಪೇಪರ್ ಬರ್ದಿಯಾ ನನಗೆ ಇದು ಬೇಕು, ನಾಳೆಗೆ ಇದು ಬೇಕು, ಇದು ಯಾಕೆ ಬರ್ತಾ ಇಲ್ಲ ಅಂತ ಡೈರೆಕ್ಟರ್ ಹೇಳ್ಬೋದು. ಬಟ್ ಇದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತಂದರೆ ಅವರೇ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈ ಸಿನಿಮಾ ವಾಸ್ ವೆರಿ 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 ಚಾಲೆಂಜಿಂಗ್. ಇದನ್ನು ತುಂಬ ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು ಸೂರಜ್ ಅಣ್ಣ, ಥ್ಯಾಂಕ್ ಯು. ನೀವು ಮೊದಲೇ ಸಿನಿಮಾಯಿಂದನೂ ಇಲ್ಲಿವರೆಗೂ ನನ್ನ ಎಲ್ಲ ಸಿನಿಮಾಗೂ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಕ್ಟರ್ಸ್, ಈ ಸಿನಿಮಾದಲ್ಲಿ ತುಂಬ ಜನ ನ್ಯೂ ಕಮರ್ಸ್ ಇದ್ದಾರೆ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ನ್ಯೂ ಕಮರ್ಸ್ ಕೂಡ ಎಕ್ಸ್ಪೀರಿಯನ್ಸ್. ನಾನು ಜಗಪತಿ ಬಾಬು ಸರಿಂದ ನಾನು ಥ್ಯಾಂಕ್ ಮಾಡೋಕ್ಕೆ ಶುರು ಮಾಡಬೇಕು. ಅವ್ರು ತುಂಬ ಪ್ರೀತಿಯಿಂದ ಬಂದು ಕೆಲಸ ಮಾಡಿಕೊಟ್ರು. ಕಿಶೋರ್ ಸರು, ಭರಣಾ ಸರು, ಇವರೆಲ್ಲರೂ ತುಂಬ ಬ್ಯುಸಿ ಇದ್ದರು. ಕತೆಗೋಸ್ಕರ ಏನು ನಂಬರ್ ಆಫ್ ಡೇಸ್ ಏನು, ಇದಕ್ಕೇನು ಪೇಮೆಂಟ್, ಅದು ಯಾವುದೂ ಮಾತಾಡದೆ ಸಿನಿಮಾನ ಬಂದು ಮಾಡಿಕೊಟ್ರು. ಬಟ್ ಅದಕ್ಕಿಂತ ತುಂಬ ಎಕ್ಸೈಟೆಡ್ ಆಗಿ ಈ ಸಿನಿಮಾನ ಕೆಲಸ ಮಾಡಿಕೊಟ್ಟಂಥವ್ರು ಹಲವಾರು ಜನ. ಇದರಲ್ಲಿ ರಾಕೇಶ್ ಮಯ್ಯ ಅವ್ರು ಬಂದು ಅವ್ರು ಇರ್ಬೋದು, ಅಥವಾ ಒಂದು ಗ್ಯಾಂಗ್ ಥರದ್ದು ಒಂದು ನಮ್ಮ ಆನಂದ ಇರ್ಬೋದು, ಗೌತಮ್ ಸರ್, ಸೋಮು, ಈ ಥರದ್ದೆಲ್ಲ ಒಂದು ಇಡೀ ಟೀಮು. ತಮಿಳ್ ಆ್ಯಕ್ಟರ್ಸ್ ಒಂದಷ್ಟು ಜನ. ಯಾಕಂದರೆ ಅಥೆಂಟಿಕ್ ತಮಿಳ್ ಬೇಕೇ ಬೇಕು ಇದರಲ್ಲಿ. ಇಲ್ಲಾಂದರೆ ಕನ್ನಡ ಮಾತಾಡ್ಸೋದು ಈಸಿ ಆಗುತ್ತೆ. ಒಂದು ಓಪನಿಂಗ್ ಒಂದು ಕಾರ್ಡ್ ಹಾಕ್ಬಿಟ್ಟು ಈ ಪಾತ್ರಗಳೆಲ್ಲನೂ ನಮ್ಮ ಅನುಕೂಲಕ್ಕೋಸ್ಕರ ಕನ್ನಡ ಮಾತಾಡ್ತಾರೆ ಅಂತ ಹಾಕ್ಬೋದು. ಬಟ್ ಆ ಅಥೆಂಟಿಕೇಶನ್ ಮಿಸ್ ಆಗುತ್ತೆ. ಬೇಡ ಪುನಿ, ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಇಟ್ಕೊಳ್ಳೋಣ. ಆ ಬಾರ್ಡರ್ ಲೈನ್ ಡಿಫ್ರೆನ್ಸಿಯೇಷನ್ ಗೊತ್ತಾಗಬೇಕು ಅಂದರೆ ಅದು ಹೇಳ್ಸಿದ್ರೆ ನಮ್ಮ ಜನ ಇವತ್ತೆಲ್ಲ ಅರ್ಥ ಮಾಡ್ಕೋತಾರೆ, ಕ್ಯಾಪ್ಷನ್ಸ್ ಇದೆ ಎಲ್ಲನೂ ಅಂತ ಅಂದ್ಬಿಟ್ಟು ನಾವು ಒಂದು ಡಿಸಿಷನ್ ತೊಗೊಂಡ್ವಿ. ಸೊ ಒಂದಷ್ಟು ಜನ ಅದ್ಭುತವಾದಂಥ ಕಲಾವಿದರು ತಮಿಳಿಂದ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆದಂಥ ಒಂದು ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ. ಆ್ಯಂಡ್ ಐ ಶುಡ್ ಆಲ್ಸೋ ಥ್ಯಾಂಕ್ ಇದರಲ್ಲಿ ರೆಗ್ಯುಲರ್ ಒಂದಷ್ಟು ಹಿಟ್ ಸಿನಿಮಾಸ್ ಎಲ್ಲದಕ್ಕೂ ಮಧು ದೈತಾಟ ಅವರು ಸಬ್ ಟೈಟಲ್ಸ್ ಮಾಡಿದ್ದಾರೆ. ಬಟ್ ಇದಕ್ಕೆ ತುಂಬ ಚಾಲೆಂಜಿಂಗ್ ಏನಿತ್ತು ಅಂತಂದರೆ, ಕನ್ನಡದು ಇಂಗ್ಲೀಷೂ ಮಾಡಬೇಕು, ತಮಿಳ್ದು ಕನ್ನಡನೂ ಮಾಡಬೇಕು, ತೆಲುಗುದು ಕನ್ನಡ ಮಾಡಬೇಕು, ಮತ್ತು ಅದನ್ನು ಇಂಗ್ಲೀಷ್ ಮಾಡಬೇಕು. ಈ ಥರ ತುಂಬ ಕಾಂಪ್ಲಿಕೇಶನ್ ಇದ್ದಂಥದ್ದು ಒಂದು ಸಿನಾರಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಧು ಫಾರ್ ಡೂಯಿಂಗ್. ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತದೆ, ಹೆಂಗೆ ಮಾಡಬೇಕು, ಕನ್ನಡ ಎಲ್ಲಿ ಬರುತ್ತೆ, ಇಂಗ್ಲೀಷ್ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಎಲ್ಲನೂ. ಸೊ ಆ ಥರದ್ದು ಒಂದು ಮಾಡಿಕೊಟ್ರು. ಆ್ಯಂಡ್ ಜಡೇಶ್, ಥ್ಯಾಂಕ್ ಯು. ಯು ಬೀನ್ ಸಪೋರ್ಟ್ ಫಸ್ಟಿಂದನೂ. ಜಗದೀಶ್ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ರಿ ಅಂತಂದ್ರು. ಬಟ್ ಹೀಸ್ ಹ್ಯಾಪಿ ಅನ್ನೋದೊಂದು ಖುಷಿ ಇದೆ ನಮಗೆ.
ಅನ್ನೋದಿದೆ. ಬಿಕಾಸ್ ಅದೊಂದು ಪ್ರೀತಿ ಅವ್ರಿಗೆ, ನಮ್ಮ ಬ್ಯಾನರ್ನ ಅವ್ರ ಬ್ಯಾನರ್ ಅಂತ ಫೀಲ್ ಮಾಡ್ತಾರೆ ಜರೇಶ್. ಆ್ಯಂಡ್ ಇನ್ನು ನವರಸನ್, ಥ್ಯಾಂಕ್ ಯು. ಎಲ್ಲ ಈವೆಂಟ್ಸ್ಗೂ ಯು ಹವ್ ಬಿನ್ ಸ್ಟ್ರೆಂತ್ ನಮಗೆ. PRO ಹರೀಶ್ ಆಗಿರ್ಬೋದು, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಮೇನ್ ಟೆಕ್ನಿಷಿಯನ್ಸು KM ಪ್ರಕಾಶ್. ಯಾಕಂದ್ರೆ ನೀವು ನೋಡ್ದಂಗೆ ಒಂದು ಏಳು ಟ್ರ್ಯಾಕ್ ಓಡ್ತಾ ಇತ್ತು ಸಿನಿಮಾದಲ್ಲಿ. ಆ 7 ಟ್ರ್ಯಾಕನ್ನು ಕನ್ಫ್ಯೂಸ್ ಆಗ್ದಂಗೆ ಕನ್ವಿನ್ಸ್ ಮಾಡಬೇಕು. ಸೊ ತುಂಬ ದೊಡ್ಡ ಚಾಲೆಂಜ್ ಪ್ರಕಾಶ್ ಅವ್ರ ಕೈಲಿತ್ತು. ಅದನ್ನು ತುಂಬ ಎಫಿಷಿಯೆಂಟಾಗಿ ನನ್ನ ಎಲ್ಲ ಸಿನಿಮಾ ನಾನು ಇವತ್ತಿನವರೆಗೂ ಹೇಳಿದ್ದೀನಿ, DOPಗಳು ಚೇಂಜ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳು ಚೇಂಜ್ ಆಗಿರ್ಬೋದು, ಆ್ಯಕ್ಟರ್ಸ್ ಚೇಂಜ್ ಆಗಿರ್ಬೋದು, ಡೈರೆಕ್ಟ್ರೇ ನಾನು ಆಗಿಲ್ಲದೆ ಇರ್ಬೋದು, ಚೇಂಜ್ ಆಗಿಲ್ದರೆ ಒಂದೇ ಒಂದು ಪರ್ಸನ್ ಅಂತಂದರೆ ಅದು KM ಪ್ರಕಾಶ್, ಎಡಿಟರು ಎಲ್ಲ ಫಿಲಮಲ್ಲಿಂದನೂ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಕಾಶ್ ಸರ್. ಆ್ಯಂಡ್ ಈ ಸಿನಿಮಾದ ಹೀರೋ ರಾಣಾ ಅಲ್ಲ, ಅದ್ವೈತ್ ಗುರುಮೂರ್ತಿ. ಹೀಸ್ ಬೀನ್ ದ ರಿಯಲ್ ಹೀರೋ ಫಾರ್ ದಿಸ್ ಫಿಲಮ್. ಯಾಕಂತಂದರೆ ಆ ವಿಜುವಲ್ಸ್ ಇವತ್ತು ಎಲ್ಲರೂ ಮಾತಾಡ್ತಾರೆ, ಪ್ರತಿಯೊಬ್ಬರು ಅದ್ರ ಬಗ್ಗೆ ನೋಟ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಅಂತಂದರೆ ಈ ಸಿನಿಮಾ ನಮಗೆ ಜಗದೀಶ್ ಸರ್ ಒಂದ್ಸತಿ ಕೇಳಿದ್ರು, ಸರ್ ಫುಲ್ ನೈಟ್ ಅಂತ ಅಂತೀರ ಸರ್, ಕತ್ಲು ತೋರಿಸ್ಬಿಡ್ತೀರಾ ಸರ್, ನಮ್ಮ ಥಿಯೇಟ್ರ್ಗಳಲ್ಲಿ ಕಾಣಿಸೋದೇ ಇಲ್ಲ ಸರ್ ಫಿಲಮು ಅಂತ ಒಂದ್ಸತಿ ಹೇಳಿದ್ರೆ ನಾನು, ಸರ್ ಇಲ್ಲ ಸರ್ ತುಂಬ ಚೆನ್ನಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅಂತ ನಂಬಿದ್ದು ಅದ್ವೈತ್ ಅವ್ರನ್ನ. ಸೊ ಇಟ್ ಈಸ್ ನಾಟ್ ಅಬೌಟ್ ನಾವೇನು ಒದಗಿಸ್ಕೊಡ್ತೀವಿ ಅಂತೆಲ್ಲ, ಒದಗಿಸಿ ಕೊಟ್ಟಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಎಷ್ಟು ಬಳಸ್ಕೊತಾರೆ, ಅದನ್ನು ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಅದ್ವೈತ್ ಆ್ಯಂಡ್ ಯುವರ್ ಹೋಲ್ ಟೀಮ್ ಫಾರ್ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ಆ್ಯಂಡ್ ಇನ್ನೊಂದು ವ್ಯಕ್ತಿ ನಾನು ಥ್ಯಾಂಕ್ ಮಾಡಲೇಬೇಕು ಈ ಟೈಮಲ್ಲಿ. ದೋ ಅದ್ವೈತ್ ಈಸ್ ದ DOP ಆಫ್ ದ ಸಿನಿಮಾ. ನನ್ನ ಫ್ರೆಂಡ್ ಬಂದಿಲ್ಲ ಅವತ್ತಿಲ್ಲ, ಬಟ್ ಸುಧಾಕರ್ ಯಸರಾಜ್. ಓ ಬಂದಿದೆಯಣ್ಣ, ಓಕೆ. ಸುಧಾಕರ್ DOP ಸಿನಿಮಾ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಟೈಮಿಂದನೂ ಜೊತೆ ಕೂತ್ಕೊಂಡು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಕೊಂಡು, ನಾವು ಅದ್ವೈತ್ ಬಂದಾಗ ಅದ್ವೈತ್ ಈ ಥರದೊಂದು ಸ್ಕೀಮು, ಈ ಥರದೊಂದು ಪ್ಯಾಟ್ರನ್ ಇದೆಲ್ಲ ಅಂತ, ಅದ್ವೈತ್ ತರುಣ್ ಫುಲ್ಲು ಎಕ್ಸ್ಪೀರಿಯನ್ಸ್, ಇಷ್ಟು ಸಿನಿಮಾ ಎಲ್ಲ ಮಾಡಿ ಹೇಳ್ತೀರಂತ. ಏನಿಲ್ಲ ಸರ್, ಎಲ್ಲ ಅವ್ನ ನಂತರ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಸುಧಾಕರ್ ಹೇಳಿದ್ದ ನಮಗೆ. ಸೊ ಆ ಥರ ಇತ್ತು. ಆ್ಯಂಡ್ ಅವ್ನು ಕೂಡ ಅದೊಂದು ಆ್ಯಸ್ ಅ ಟೀಮ್ ಆಗಿ ಸಪೋರ್ಟ್ ಮಾಡ್ತಾನೆ. ಸುಧಾಕರ್ ಥ್ಯಾಂಕ್ ಯು. ಆಲ್ಸೋ ಇನ್ನೊಂದು ಫ್ರೆಂಡ್, ನನ್ನ ಫ್ರೆಂಡ್ ಕಿರಣ್ ಜಿಮ್ಮಿ ಬಂದಿರಾ? ಇಲ್ಲ. ಸೊ ಅವರೊಂದು ದೋ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಟೆಕ್ನಿಕಲ್ ಟೀಮ್, ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮಿ. ನನಗೆ ಫೋನ್ ಮಾಡಲ್ಲ, ನನ್ನ ಟೀಮವ್ರು ಅವನ ಹತ್ರ ಫೋನ್ ಮಾಡಿಲ್ಲ, ಕೆಲಸಗಳು ಮಾಡಿಸ್ಕೊತಾರೆ ಆ ಥರದವರು. ಆ್ಯಂಡ್ ಕಮಿಂಗ್ ಟು ದ ಮೇನ್ ಆ್ಯಕ್ಟರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ, ಇವತ್ತು ಇಡೀ ಥಿಯೇಟ್ರು, ಜನ, ರಿವ್ಯೂ ಎಲ್ಲನೂ ಮಾತಾಡ್ತಿದ್ದಾರೆ. ಸೊ ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ಈ ಸಿನಿಮಾದಲ್ಲಿ ಸ್ವಲ್ಪನೇ ತೋರಿಸಿರೋದು. ದೇ ಹ್ಯಾವ್ ಅ ಗ್ರೇಟ್ ಪೊಟೆನ್ಷಿಯಲ್ ಟು ಗೋ ವೆರಿ 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 ಲಾಂಗ್ ಇನ್ ಕನ್ನಡ ಇಂಡಸ್ಟ್ರಿ. ರಾಣಾ, ನಿಮ್ಮ ಹಂಬಲ್ನೆಸ್ಸು, ನಿಮ್ಮ ಡೆಡಿಕೇಶನ್ ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಅದು ಎಲ್ಲಿವರೆಗೂ ಇರುತ್ತೆ ನಿಮಗೆ ಕಾಪಾಡುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಗುಡ್ ಲಕ್. ಆ್ಯಂಡ್ ಪ್ರಿಯಾಂಕಾಗಂತೂ ನಾನು ಪ್ರೊಡ್ಯೂಸರು, ಮಹಾನಟಿ, ಜಡ್ಜ್ ಇದೆಲ್ಲ ಬಿಟ್ಟು ನಾನು ಮ್ಯಾನೇಜರ್ ಆಗಿಬಿಟ್ಟಿದ್ದೀನಿ ಪ್ರಿಯಾಂಕಾಗೆ. ನನಗೆ ಅದೆಷ್ಟು ಫೋನ್ ಬರುತ್ತೋ, ಅದು ಯಾರ್ಯಾರು ಫೋನ್ ಮಾಡ್ತಾರೋ, ಸರ್ ಪ್ರಿಯಾಂಕಾ ಅವ್ರ ನಂಬರ್ ಸಿಗ್ತಾ ಇಲ್ಲ ಸರ್, ನಮ್ದು ಯಾವುದೋ ಒಂದು ಪ್ರಾಜೆಕ್ಟಿಗಿದೆ ಸರ್ ಹಿಂಗೆ ಚೆನ್ನೈಯಿಂದ ಕೂಪಿಟ್ರಿಂಗೆ ಸರ್, ಅದು ಇಮಾನ್ ಸರ್ ಯಾರೋ ಫೋನ್ ಮಾಡಿ ಇಮಾನ್ ಸರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ಪ್ರಿಯಾಂಕಾ ಬೇಕು ಅಂತ ಫೋನ್ ಮಾಡ್ತಾರೆ. ನನಗೆ ಯಾವುದು ಫಸ್ಟೇ ಅವ್ನು ಫೋನ್ ಮಾಡ್ದ, ಸರ್ ನಾನು ಪ್ರೊಡಕ್ಷನ್ ಹೆಸರು ಬೇಡ ಸರ್, ಇಟ್ಸ್ ಅ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಇನ್ ತಮಿಳ್, ಸರ್ ಮೆಸೇಜ್ ಮಾಡಿ ಸರ್ ಇಂಥ ಪ್ರೊಡಕ್ಷನ್ ಅವ್ರು ಕಳಿಸ್ತಾ ಇದ್ದೀನಿ ಅಂತ. ನನಗೆ ತಮಿಳ್ ಪ್ರೊಡಕ್ಷನ್ ಹೌಸ್ ಫೋನ್ ಮಾಡ್ತೀರಿ ಏನೋ ಇದೇ ಬಿಡು ಅಂತ ಅಂದ್ಬಿಟ್ಟು, ಆಯ್ತು ಒಂದು ಫೋನ್ ಮಾಡಿ, ಸರ್ ಹೇಳಿ ಸರ್ ಅಂತಂದರೆ, ಅದೇ ಸರ್ ನಾವು ಪ್ರಿಯಾಂಕಾ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅವ್ರ ಅವೈಲಬಿಲಿಟೀಸ್ ಗೊತ್ತಾಗ್ತಾ ಇಲ್ಲ, ಸೊ ಇಮಾನ್ ಸರ್ ಹತ್ರ ನಿಮ್ಮ ನಂಬರ್ ತೊಗೊಂಡ್ವಿ, ನಮಗೊಂಚೂರು ಕಾಂಟ್ಯಾಕ್ಟ್ ಕೊಡ್ತೀರಾ ಅಂದರು. ಹೌದಾ ಆಯಿತು ಹೋಗಪ್ಪ ಅಂತಂದ್ಬಿಟ್ಟು, ನಾನು ಅದೇನೆ ಸರಿ ಅಂತ. ಸೊ ಹಾಗೆ ಅಂದರೆ ಅಷ್ಟು ಪ್ರಾಮಿಸಿಂಗ್ ಆಗಿದ್ದಾರೆ ಅವರು ಪ್ರಿಯಾಂಕಾ ಅಂತ, ವಿಚ್ ವಿ ಆಲ್ರೆಡಿ ನ್ಯೂ. ಸೊ ಅದು ಮತ್ತೆ ಪ್ರೂವ್ ಮಾಡ್ಕೊಂಬಂದಿದ್ದಾರೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ನಡದಲ್ಲಿ ಇರಮ್ಮ ನೀನು, ಹೊರಗಡೆ ಹೋದ್ರು ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಮ್ಮ. ನಾವು ಬರೀ ಎಕ್ಸ್ಪೋರ್ಟ್ ಕಂಪ್ನಿ ಥರನಾಗಿ ಹೋಗಿದ್ದೀವಿ ಕನ್ನಡ ಚಿತ್ರರಂಗ. ಎಲ್ಲ ಇಲ್ಲಿ ತಯಾರು ಮಾಡೋದು, ಹೊರ ದೇಶಕ್ಕೆ ಕಳಿಸೋದು, ಎಲ್ಲ ಇಲ್ಲಿ ತಯಾರು ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಹಂಗೆ ಆಗೋಗಿದೆ ನಮಗೆ. ಸೊ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ, ಮಾಡಿ. ಖಂಡಿತವಾಗ್ಲೂ ಬೇರೆ ಭಾಷೆಯಲ್ಲಿ ಮಾಡೋದು ತಪ್ಪು ಅಂತ ಇಲ್ಲೇ ಇಲ್ಲ. ಬಟ್ ಎಲ್ಲರೂ ನಮ್ಮಲ್ಲಿ ಎಷ್ಟೊಂದು ಜನ, ಈಗ ಸೌಂದರ್ಯ ಮ್ಯಾಮಿಂದ ಹಿಡಿದು, ಪ್ರೇಮ ಮೇಡಮಿಂದ ಹಿಡಿದು, ಮಾಲಾಶ್ರೀ ಮ್ಯಾಮ್, ಎಲ್ಲರೂ ಅದರ್ ಲ್ಯಾಂಗ್ವೇಜಸ್ ಮಾಡಿದ್ರು, ಬಟ್ ಕನ್ನಡದಲ್ಲೂ ಪ್ರಾಮಿನೆಂಟ್ ಆಗಿದ್ದರು. ಸೊ ನೀವು ನಮಗೆ ನಾಟ್ ರೀಚಬಲ್ ಆಗೋ ರೇಂಜಿಗೆ ಆಗಬೇಡಿ, ಕನ್ನಡದಲ್ಲಿ ಮಾಡಮ್ಮ, ಒಳ್ಳೇದಾಗಲಿ ನಿನಗೆ. ಆ್ಯಂಡ್ ಒಂದು ಹೀರೋ ಹೆಂಗೆ ಅದ್ವೈತ್ ಅಂತಂದೆ ಅಷ್ಟೇ ಇಂಪಾರ್ಟೆಂಟ್. ಒಂದು ಹೀರೋಯಿನ್ ಥರ ನಮಗೆ ಮ್ಯೂಸಿಕ್ ಸಿನಿಮಾದಲ್ಲಿ. ಯಾಕೆ ಸರ್, ಐ ಆಮ್ ಟೆಲ್ಲಿಂಗ್ ಹೀರೋಯಿನ್ ನಾಟ್ ಇನ್ ಎನಿ ಅದರ್ ಸೆನ್ಸ್ ಸರ್, ಬಿಕಾಸ್ ಹೀರೋಯಿನ್ ಅಟ್ರಾಕ್ಟ್ಸ್, ಸೇಮ್ ವೈಸ್ ಮ್ಯೂಸಿಕ್ ಅಟ್ರಾಕ್ಟ್ಸ್ ಪೀಪಲ್. ಸೊ ದಟ್ ಈಸ್ ದ ರೀಸನ್. ಇನ್ನು ಶುರುನೇ ಮಾಡಿಲ್ಲ ಅವ್ರ ಬಗ್ಗೆ ನಾನು, ನೀನೇ ಕಟ್. ಹಾಂ
ರವಿ ಪಿಕ್ಚರ್ ನೋಡಿದ್ರಾ? ನೋಡಿಲ್ವಾ? ಹಾಂ, ಮತ್ತೆ ನೀವು ಪಿಕ್ಚರ್ ನೋಡಿ ಕ್ವಶನ್ ಕೇಳಬೇಕು, ಯಾಕೆ ನೀವು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರಿ ಅಂತಂದರೆ ಇಟ್ ಈಸ್ ಹಂಗಂತಲ್ಲ. ಇವಾಗ ಟೆಕ್ನಿಷಿಯನ್ ಅಂತ ಬಂದರೆ ಅದು ಇಲ್ಲಿದು ಅಲ್ಲಿದು ಟೆಕ್ನಿಷಿಯನ್ಸ್ ಅಂತ ನಾನು ಯಾವತ್ತೂ ಅದು ಬೈಫರ್ಕೇಟ್ ಮಾಡಲ್ಲ. ಎನಿ ಗುಡ್ ಟೆಕ್ನಿಷಿಯನ್ಸ್ ಫ್ರಮ್ ಎನಿವೇರ್ ಹ್ಯಾಸ್ ಟು ವರ್ಕ್ ಫಾರ್ ಎವ್ರಿ ಫಿಲಮ್ ಅಂತ ನಾನು ನಂಬ್ತೀನಿ. ಸೊ ಆ ನಿಟ್ಟಿನಲ್ಲಿ ಹೀ ಈಸ್ ಅ ಲೆಜೆಂಡ್ ಇನ್ ತಮಿಳ್ನಾಡು. ನಾವು ನೋಡಿದ್ದೀವಿ, ನಾನು ಅವ್ರ ಜೊತೆ ವರ್ಕ್ ಮಾಡಿದಾಗೆ ನನಗೂ ಗೊತ್ತಾಗಿದ್ದು. ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದ್ದಾರೆ ಅವರು. ರಜನಿ ಸರ್ ಫಿಲಮಿಂದ ಹಿಡಿದು, ಅಜಿತ್ ಸರ್ ಫಿಲಮಿಂದ ಹಿಡಿದು, ವಿಜಯ್ ಸರ್ ಫಿಲಮ್ ತನಕ ಎಲ್ಲ ಮ್ಯೂಸಿಕ್ಗಳು ಮಾಡಿದ್ದಾರೆ. ಹೊಸಬ್ರು ಫಿಲಮಲ್ಲೂ ಅಷ್ಟು ಅದ್ಭುತವಾದಂಥ ಮ್ಯೂಸಿಕ್ ಅವ್ರದ್ದು, ಯಾವುದು ಕುಮ್ಕಿ ಆಗಿರ್ಬೋದು ಅಥವಾ ಮೈನಾ ಆಗಿರ್ಬೋದು, ಈ ಥರದ್ದು ಎಷ್ಟು ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಪುನೀತ್ ಯಾವಾಗ ಸರ್ ಈ ಥರದೊಂದು ಸ್ಕ್ರಿಪ್ಟು ಈ ಇಮಾನ್ ಸರ್ ಥರದವ್ರದ್ದು ಒಂದು ಸಿನಿಮಾ ಅಂತ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತೀನಿ. ಪಾಪ ನಾನು ಯೂಶಲಾಗಿ ಅದು ಹೇಳೋಕ್ಕಾಗಲ್ಲ, ಅವ್ರ ಥರ ಹೇಳಿದ್ದೀನಿ, ಬಟ್ ಐ ಟೆಲ್ ಆನ್ ಕ್ಯಾಮ್ರಾ ಆಲ್ಸೋ. ಎಷ್ಟೊಂದು ಸತಿ ನಾವೇ ಸಿನಿಮಾಗಳು ಮಾಡ್ಬೇಕಾದ್ರೆ, ಇಲ್ಲಿ ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ರೆಫರೆನ್ಸ್ ಇಟ್ಕೊಂಡೇ ಮ್ಯೂಸಿಕ್ಗಳು ಮಾಡಿದ್ದೀವಿ ನಾವು. ಇಮಾನ್ ಸರ್ ರೆಫರೆನ್ಸ್ ಇಟ್ಕೊಂಡು ನೋಡಿ ಈ ಥರದೊಂದು ಮ್ಯೂಸಿಕ್ ಬೇಕು, ಈ ಥರದೊಂದು ಬೇಕು, ಈ ಸೀನಿಗೆ ಒಂದು ರೆಕಾರ್ಡಿಂಗ್ ಹಾಕ್ಬಿಟ್ಟು ಈ ಥರದ್ದು ಮ್ಯೂಸಿಕ್ ಬೇಕು ಅಂತ ಮಾಡಿದ್ದೀವಿ. ಸೊ ಹಂಗಿದ್ದಾಗ ಸರಿ ರೆಫರೆನ್ಸ್ ಹಾಕಿ ಅವ್ರನ್ನೇ ಕೇಳಿ ನೋಡೋಣ, ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದರೆ ನೋಡೋಣ ಅಂತ ಅಂದಿದ್ದು. ಬಟ್ ಹಿ ವಾಸ್ ಕೈಂಡ್ ಎನಫ್, ಅವರು ಸಿನಿಮಾನ ಒಪ್ಕೊಂಡ್ರು, ಕತೆ ಕೇಳ್ಬಿಟ್ಟು ಮಾಡ್ತೀವಿ ಅಂತಂದರು. ಅವ್ರಿಗೆ ಇದ್ದಿದ್ದು ಒಂದೇ ಒಂದು ಟೈಮ್ ಲೈನು, ಈ ಟೈಮ್ ಲೈನಲ್ಲಾದರೆ ನಾನು ಅವೈಲೇಬಲ್ ಇರ್ತೀನಿ, ಇಲ್ಲಾಂದರೆ ಇಲ್ಲ ಅನ್ನೋ ಥರ ಇತ್ತು. ನಾವು ಆ ಟೈಮ್ ಲೈನಿಗೆ ನಾವು ಸೆಟ್ ಮಾಡಿಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವತ್ತು ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿದಾಗ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸು ಅದೊಂದು ಇನ್ವಿಟೇಷನ್ ಇರುತ್ತೆ, ಬಟ್ ಥಿಯೇಟ್ರ್ನಲ್ಲಿ ಇಡೀ ಸಿನಿಮಾನ ಹಿಡಿದು ಕೂರಿಸಿದ್ದು ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ ರೆಕಾರ್ಡಿಂಗ್. ಆ ರೆಕಾರ್ಡಿಂಗ್ ಆಗಿರ್ಬೋದು, ಆ್ಯಂಡ್ ಉದಯ್ ಸರ್ ಅವರ ಒಂದು SFX ಮಿಕ್ಸಿಂಗ್ ಆಗಿರ್ಬೋದು. ಈ ಸಿನಿಮಾಗಳಿಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ SFX ಸೌಂಡ್ ಎಫೆಕ್ಟ್ಸು. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು. ಎಲ್ಲೂ ಜನಕ್ಕೆ ನನಗೆ ಎಲ್ಲರೂ ಕಾಮನ್ ಆಗಿ ಏನು ಹೇಳ್ತಾರೆ ಅಂತಂದರೆ, ಸರ್ ನಾವು ಒಳಗಡೆ ಇದ್ವಿ, ನಾವು ಟ್ರಾವೆಲ್ ಮಾಡ್ತೀವಿ, ನಮ್ಮ ಮುಂದೆ ನಡೀತಾ ಇದೆ ಕತೆ ಅನ್ನೋ ಅನಿಸುತ್ತೆ. ಅಂದರೆ ಅದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿ ಇತ್ತು. ಸೊ ಹಾಗಾಗಿ ಸರ್ ಥ್ಯಾಂಕ್ ಯು ಸರ್, ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಪುನಿ ಏನೊಂದು ಇಂಟ್ರೆಸ್ಟ್ ಇಟ್ಕೊಂಡು ನಂತರ ಕಾಟೇರದಲ್ಲಿ ಎಂಟರ್ ಆದರು. ಅಲ್ಲಿಂದ ನಾನು ಅವ್ರು ಹಂಗೇನೆ ಆ ಸಿನಿಮಾ ಮೇಲೆ ಅಷ್ಟೇ ಪ್ಯಾಷನ್ನು, ಅಷ್ಟೇ ಇಂಟ್ರೆಸ್ಟು, ಅಷ್ಟೇ ಡೆಡಿಕೇಟೆಡ್ ಆಗಿದ್ದಾರೆ. ಇವತ್ತಿನವರೆಗೂ ಆ ಸಿನಿಮಾಗೋಸ್ಕರ ಹೋರಾಟ ನಡೀತಾನೆ ಇದೆ. ಓಕೆ ನಾನು ಹಿಟ್ ಆಗೋಯ್ತು ಪಿಕ್ಚರು, ನನ್ನ ಹಿಟ್ ಡೈರೆಕ್ಟರ್ ಆಗೋದು ಇವಾಗ ಅನ್ನೋ ರಿಲ್ಯಾಕ್ಸೇಷನ್ ಇಲ್ದಂಗೆ ಇಲ್ಲಿವರೆಗೂ ಇದ್ದಾರೆ. ಎಲ್ಲಿವರೆಗೂ ಅದಿರುತ್ತೆ ಪುನಿ, ಅಲ್ಲಿವರೆಗೂ ಕಾಪಾಡುತ್ತೆ ನಿನಗೆ ಅದು. ಸೊ ಒಂದು ಅದ್ಭುತವಾದ ಪ್ರತಿಭೆ. ಏನಂತಂದರೆ ಇಲ್ಲೆಲ್ಲ ಹೇಳ್ತಾರೆ ನಮಗೆ, ತರುಣ್ ಹಿಂಗೆ ಸರ್ ಹಿಂಗೆ ಗೈಡ್ ಮಾಡೋದು ನಾನು ನಂಬೋದೇನು ಸರ್, ಸಿನಿಮಾ ಒಬ್ಬರಿಂದ ಆಗೋದೇ ಇಲ್ಲ. ನನಗೂ ಯಾರೋ ಒಬ್ರು ಗೈಡ್ ಮಾಡಿದ್ರೆ ಸಂತೋಷ. ಇವಾಗ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಜಡೇಶ್ನ ಕೂರಿಸ್ಕೊಂಡು ಡಿಸ್ಕಷನ್ ಮಾಡ್ತೀನಿ, ಜಡೇಶ್ ಹೆಂಗೆ ಮಾಡ್ಬೋದು, ಅಥವಾ KM ಪ್ರಕಾಶ್ ಕೇಳಿ ನೀವು. ಇಲ್ಲಿವರೆಗೂ ನಾವು ಮಾಡಿದಂಥ ಎಲ್ಲ ಸಿನಿಮಾನು ನಾನು ಬಿಫೋರ್ ರಿಲೀಸು ಮಿನಿಮಮ್ ಒಂದು 30-40 ಜನಕ್ಕಂತೂ ತೋರಿಸಿರ್ತೀನಿ ನಾನು ಪಿಕ್ಚರ್ನ. ನನಗೆ ಏನು ಅದ್ರಲ್ಲಿ ಬೇಜಾರಿಲ್ಲ. ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಡೈರೆಕ್ಟರ್ಗಳಿರ್ತಾರೆ, ಎಷ್ಟೊಂದು ಜನ ದೊಡ್ಡ ಡೈರೆಕ್ಟರ್ಗಳಿರ್ತಾರೆ, ಟೆಕ್ನಿಷಿಯನ್ಸ್, ಅವ್ರು ಸಿನಿಮಾ ಕೆಲಸನೇ ಮಾಡಿರಲ್ಲ, ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ ಯಾರೋ ಒಬ್ಬರು ಇದೇನೋ ಡೌಟ್ ಇದೆ ಅಂತಂದ್ರೂ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ, ಅದಕ್ಕೆ ಹೆಂಗೆ ಮತ್ತೆ ರೆಡಿ ಮಾಡ್ಬೋದಾ ಅಂತ ಮಾಡ್ತೀವಿ. ಆ ಥರದ್ದು ಒಂದು ನಾನು ಅನ್ಕೊಂಬಂದಿನಿ. ಇಟ್ ಈಸ್ ಅಬೌಟ್ ದ ಟೀಮ್ ವರ್ಕ್. ಎಲ್ಲರೂ ಒಬ್ರಿಗೊಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಇಬ್ಬಿಬ್ಬರು 3 ಹಿಂದಿಲಿ ಬೇರೆ ಕಡೆ ಎಲ್ಲ ಕಡೆನೂ ದೇರ್ ಆರ್ 3 ಪ್ರೊಡಕ್ಷನ್ ಹೌಸಸ್. ಇಬ್ಬಿಬ್ಬರು 3 ಜನ ಡೈರೆಕ್ಟರ್ಗಳು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಯಾರೋ ಒಂದು ಡೈರೆಕ್ಟರ್ ಇನ್ನೊಬ್ಬ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ತಾರೆ. ಹಾಗೆಲ್ಲ ಆಗೋದ್ರಿಂದ ಮಲ್ಟಿಪಲ್ ಬ್ರೈನ್ಸ್ ವರ್ಕ್ ಆಗುತ್ತೆ. ಈಗ ಹಿಂದೆನೂ ಆಗಿರಲಿ, ನಮಗೆ ಯಾವುದೋ ಒಂದು ಕಾದಂಬರಿ ತೊಗೊಂಡು ನಾವು ಪಿಕ್ಚರ್ ಮಾಡ್ತಿದ್ರು ಅವಾಗೆಲ್ಲ ಅಂತಂದರೆ, ಒಂದು ಕಾದಂಬರಿ ತೊಗೊತಾರೆ, ಅಲ್ಲಿಂದ ಅದು ಚಿ ಉದಯಶಂಕರ್ ಸರ್ ಕೈಗೆ ಹೋಗುತ್ತೆ, ಅವ್ರು ಅದನ್ನು ತೊಗೊಂಡು ಅದನ್ನು ಚಿತ್ರಕಥೆ ರೆಡಿ ಮಾಡ್ತಾರೆ, ಅಲ್ಲಿಂದ ಪುಟ್ಟಣ್ಣವ್ರ ಕೈಗೆ ಬರುತ್ತೆ, ಅವ್ರು ಆ ಸಿನಿಮಾನ ಮಾಡ್ತಾರೆ. ಬರೆದವ್ರದ್ದು ಅಲ್ಲಿ ಸ್ಕ್ರೀನ್ ರೈಟರ್ದು ಇವ್ರದ್ದು 3 ಬ್ರೈನ್ ವರ್ಕ್ ಆಗಿದ್ದಕ್ಕೆ ಒಂದು ನಾಗರಾವ್ ಥರದ್ದು ಒಂದು ಅದ್ಭುತವಾದ ಒಂದು ಸಿನಿಮಾ ಸಿಗುತ್ತೆ ನಮಗೆ. ಅಂದರೆ ಎಲ್ಲನೂ ಎಫರ್ಟ್ಸ್ ಹಂಗಾಗಬೇಕು. ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ. ನಾನೊಂದು ಡೈರೆಕ್ಟ್ರು, ಏನು ಜಡೇಶ್ ಪಿಕ್ಚರ್ ನಾನು ಯಾಕೆ ಇದು ಮಾಡಬೇಕು, ಇವ್ರು ಹಂಗೆ ಖಂಡಿತ ಇಲ್ದಂಗೆ ಇವ್ರ ಪಿಕ್ಚರ್ ಅವ್ರು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಇಟ್ ಹ್ಯಾಸ್ ಟು ಬಿ ಒನ್ ಟೀಮ್ ಲೈಕ್ ದಟ್. ಯಾರು ಕ್ರೆಡಿಟ್ಸು ತೊಗೊಳಕ್ಕಾಗಲ್ಲ. ಎಲ್ಲನೂ ನೀವೆಲ್ಲ ಊಟ ಮಾಡಿದ್ರೂ ಮಿಗುವಷ್ಟು ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಇದೆ. ಸೊ ಖಂಡಿತವಾಗ್ಲೂ ಹಾಗೆ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಿನಿಮಾಗಳಾಗತ್ತೆ ಅಂತ ನಂಬಿರೋವಂಥನು. ಹಾಗಾಗಿ ನಾನು ಧೈರ್ಯವಾಗಿ ಯಾರೇ ಬಂದ್ರೂ ಬಾಪ ಅದೇನು ನಾವು ವರ್ಕ್ ಮಾಡೋಣ, ಜೊತೆಗೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪುನೀತ್ಗೆ ಥ್ಯಾಂಕ್ ಯು. ನಮ್ಮ ಬ್ಯಾನರ್ಗೆ ಈ ಥರದೊಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪುನೀತ್. ಆ್ಯಂಡ್ ಫೈನಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್, ಈ ಸಿನಿಮಾ ನಾನು ಓಕೆ ಆಗಿ ನನ್ನ ಕತೆ ಓಕೆ ಆದ ತಕ್ಷಣ ನಾನು ಎಲ್ಲ ಸಿನಿಮಾಗೂ ಅವ್ರಿಗೆ ಹೇಳಿಸ್ತೀನಿ ಸರ್, ಯಾಕಂದರೆ ನಾನು ಡೈರೆಕ್ಟರ್ ಆಗೋದಕ್ಕೆ ಅಥವಾ ಇವತ್ತು ಬಂದು ಪ್ರೊಡ್ಯೂಸರ್ ಆಗೋದಕ್ಕೆ ಆ ವ್ಯಕ್ತಿ ತುಂಬ ಕಾರಣ. ಅಟ್ಲಾಂಟಾ ನಾಗೇಂದ್ರ ಅವರು ಫಸ್ಟ್ ರ್ಯಾಂಬೋಗೆ ಅವ್ರು ನನ್ನನ್ನು ನಂಬಿ ಹೊರಡೆ ಕರ್ಕೊಂಡಿದ್ದು. ಅಲ್ಲಿಂದ ಒಂದು ಜರ್ನಿ ನಾವು ಹಾಗೆ ಬಂದಿದೆ. ಸೊ ಇವತ್ತಿಗೂ ಅಷ್ಟೇ ಪ್ಯಾಷನೇಟ್ ಆಗಿದ್ದಾರೆ. ಇವತ್ತು ಅವ್ರು ಇಲ್ಲಿ ವೇದಿಕೆ ಮೇಲಿಲ್ಲ, ಒಂದೇ ಕಾರಣ ಅವರು ಚೆನ್ನೈನಲ್ಲಿದ್ದಾರೆ. ಇದು ನಾವು ಆ್ಯಕ್ಚುಲಿ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು. ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಆಗ್ತಾ ಇದೆ ಅಲ್ಲಿ, ಬಟ್ ಸ್ಟಿಲ್ ಇದೊಂದು ಅವಕಾಶ ಇರೋದಕ್ಕೆ ಅದೊಂದು ಹೇಳ್ತೀವಿ.
ತಮಿಳ್ ಏಳುಮಲೆನ ವೆಟ್ರಿಮಾರನ್ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ವೆಟ್ರಿಮಾರನ್ ಸರ್ ಅವ್ರ ಪ್ರೊಡಕ್ಷನಿಂದ ಅದು ಪ್ರೆಸೆಂಟ್ ನಾವು ನಾಳೆ ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಹೋಗಿದ್ದಾರೆ ಅವರು. ಸೊ ನಾಳೆಗೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ. ಅವ್ರದ್ದು ನೆಕ್ಸ್ಟ್ ವೀಕಿಗೆ ರಿಲೀಸ್ ಪ್ಲ್ಯಾನ್ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ನಾಗೇಂದ್ರ ಸರ್. ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ತುಂಬ ಅಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟರು ಜಗದೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರೊಬ್ಬರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಆನಂದ್ ಆಡಿಯೋ ಫಸ್ಟಿಂದನೂ ಅಷ್ಟೇ, ನಾನು ಯೋಚನೆ ಮಾಡಲ್ಲ. ಆನಂದ್ ಆಡಿಯೋ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಫಸ್ಟು ಆನಂದ್ ಆಡಿಯೋ ಲೋಗೋ ಹಾಕ್ಬಿಟ್ಟೆ ಶುರು ಮಾಡ್ತೀನಿ ನಾನು. ಯಾಕೆ ಅಂತಂದರೆ ಅದೇ ನಾವು ಫಸ್ಟ್ ಸಿನಿಮಾಯಿಂದ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ತೊಗೊಂಬಂದಿದ್ದು ಅವರೆಲ್ಲರೂ. ಸೊ ಅದೇ ಟೀಮ್ ಇರಬೇಕು ಅಂತ ನಂಬಿರುವಂಥ ನಾನು. ಹಾಗಾಗಿ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಇಷ್ಟಕ್ಕೂ ಈ ಸಿನಿಮಾಗೆ ತುಂಬ ಅತಿಯಾದ ಪ್ರೀತಿ ತೋರಿಸಿದ್ದು ಮೀಡಿಯಾದವರು ಎಲ್ಲ ಕಡೆನೂ. ನನಗೆ ಸ್ಟಾರ್ಸ್ಗಳ ಬಗ್ಗೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ. ಸ್ಟಾರ್ಸ್ ಅಂದರೆ ನಮ್ಮ ಸ್ಟಾರ್ಸ್ ಅಲ್ಲ, ಈ ರಿವ್ಯೂ ಸ್ಟಾರ್ಸ್, 4 ಸ್ಟಾರ್ಸು 5 ಸ್ಟಾರ್ಸ್ ಏನು ಬರುತ್ತೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಒಂದು ಚಿಕ್ಕ ಡಿಸ್ಕಷನ್ ಇದೆ. ಇನ್ಯಾವುದೋ ಒಂದು ಸ್ಟೇಜಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ಮಾತಾಡ್ತೀನಿ ನಾನು. ಬಟ್ ಅಷ್ಟು ಪ್ರೀತಿಯಿಂದ 4 ಸ್ಟಾರ್ಸ್ ಎಲ್ಲ ಕೊಟ್ಟು ಅಪ್ರಿಷಿಯೇಟ್ ಮಾಡಿರೋದಕ್ಕೆ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ತೆಲುಗು ಕೂಡ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾತುಕತೆ ಆಗಿದೆ. ಅದೇ ನಾನೇನಾದರೂ ಸೈನಿಂಗ್ ಆಗೋ ತನಕ ನಾನು ಅನೌನ್ಸ್ ಮಾಡಬಾರ್ದು ಅಂತ ಇದ್ದಿದ್ದು ಅಷ್ಟೇ. ಸೊ ಇವತ್ತು ಚೆನ್ನೈಲಿ ಇದ್ದಾರೆ ನಾಗೇಂದ್ರ ಸರ್, ನಾಳೆ ಈಸ್ ಗೋಯಿಂಗ್ ಟು ಹೈದರಾಬಾದ್. ಸೊ ಅಲ್ಲಿದ್ದು ಸೈನಿಂಗ್ ಆದ ತಕ್ಷಣ ಅದ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ದಟ್ ಇಸ್ ಆಲ್ಸೋ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಏನಾಯಿತು, ಎರಡು ಕಡೆನೂ 5th ತುಂಬ ದೊಡ್ಡ ಫಿಲಮ್ಸ್ಗಳಿತ್ತು ಅವ್ರಿಗೆ. ಮದ್ರಾಸಿ ಅಂತ ಒಂದು ಸಿನಿಮಾ ಇತ್ತು. ಆ್ಯಂಡ್ ವೆಟ್ರಿಮಾರನ್ ಸರ್ದು ಹಿಂದೆನೇ ಆಗೋಗಿತ್ತು ನಮಗೆ. ಅವ್ರು ಅವಲೇ ಓಕೆ ಮಾಡಿದ್ರು, ಅವಲೇ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಅವ್ರದ್ದೇ ಬ್ಯಾಡ್ ಗರ್ಲ್ ಅಂತ ಒಂದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ 5th ರಿಲೀಸ್ ಇತ್ತು. ಸೊ ಹಾಗಾಗಿ ಅವ್ರು ನಮ್ಗೆ 2 ವೀಕ್ಸ್ ಟೈಮ್ ಬೇಕು ನಿಮಗೆ ಅಂತ ಕೇಳಿದರು. ಓಕೆ ಅಂತಂದಿದ್ವಿ. ಅವರು ಅದು ರಿಲೀಸ್ ಎಲ್ಲ ಮುಗಿಸ್ಕೊಂಡ್ರು. ಇವತ್ತು ನಾಗೇಂದ್ರ ಸರ್ ಅಲ್ಲಿ ಹೋಗಿದ್ದಾರೆ ಫಾರ್ ಸೈನಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದು ಮುಗಿಸ್ಕೊಂಡು ಹೈದರಾಬಾದ್ ಇಸ್ ಅನದರ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಅವ್ರದ್ದು ಆದ ತಕ್ಷಣ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ಹೌದು ಅಂದರೆ ನಾವು 3 ಲ್ಯಾಂಗ್ವೇಜು ಸೈಮಲ್ಟೇನಿಯಸ್ಗೆ ರೆಡಿ ಮಾಡಿಬಿಟ್ಟಿದ್ವಿ ಫಿಲಮ್ ಟೋಟಲಿ. ನಮಗೆ ಕನ್ನಡ, ತೆಲುಗು ಆ್ಯಂಡ್ ತಮಿಳ್. ಆ್ಯಂಡ್ ಕನ್ನಡ ತಮಿಳ್ ನಿಮ್ಗೆ ನೋಡ್ದಂಗೆ ತಮಿಳ್ದೆಲ್ಲ ಆಲ್ಮೋಸ್ಟ್ ಏನು ಡೈಲಾಗ್ಸ್ ಇದೆ ಇಲ್ಲಿ ಅದೇ ಅಥೆಂಟಿಕ್ ಹಾಗೆ ಇಟ್ಕೊಂಡಿದ್ದೀವಿ ನಾವು. ಕನ್ನಡದ ಮಾತ್ರ ಡಬ್ ಆಗಿರುತ್ತೆ ನಿಮಗೆ. ಸೊ ಇಟ್ ಈಸ್ ತುಂಬ ಡಬ್ಬಿಂಗ್ ಫಿಲಮ್ ಥರನೂ ಅನ್ಸಲ್ಲ ಅದು ನಿಮಗೆ. ಅಲ್ಲಿ ಹೋದಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ಟ್ರೈಟ್ ಫಿಲಮ್ ಥರ ಕನ್ಸ. ಹೌದು, ಇಲ್ಲ, ಬಟ್ ಅಗೇನ್ ಲಿಟಲ್ ಕನ್ನಡ ಡಬ್ಬಿ ಇರುತ್ತೆ, ಅದು ತಮಿಳ್ ಡಬ್ಬಿ ಇರುತ್ತೆ ಅದರಲ್ಲಿ. ಯಾವುದ್ರ ಮೇಲೆ ಎಕ್ಸ್ಪೆಕ್ಟೇಷನ್? ಗಣೇಶ್ ಸರ್, ನಾನು ಯಾವಾಗಲೂ ನನಗೆ ಡೇ 1 ಯಾವಾಗ ಜಗದೀಶ್ ಸರ್ ಹಿಂಗೆ ಸ್ವಲ್ಪ ಸ್ಲೋ ಓಪನಿಂಗ್ ಇದೆ ಅಂತೆಲ್ಲ ಅಂದರು. ನಾವು ಒಂದೇ ಒಂದು ಮಾತು ಹೇಳಿ ಸರ್ ಅವ್ರಿಗೆ, ಸರ್ ನಾನು ಇವತ್ತಿನವರೆಗೂ ಟಿಲ್ ಡೇಟ್ ಪ್ರೊಡಕ್ಷನ್ ಆಗಿರಲಿ ಡೈರೆಕ್ಷನ್ ಆಗಿರಲಿ ನನಗೆ ದುಡ್ಡು ಸೆಕೆಂಡ್ರಿ ಇದೆ ಸರ್. ನನ್ನ ದುಡ್ಡು ಫಸ್ಟ್ ನಂಗೆ ಬಂದೇ ಇಲ್ಲ ಇವತ್ತು. ಯಾಕಂದರೆ ನಂಗೆ ವಯಸ್ಸಿದೆ ಸರ್, ನಾನು ದುಡ್ಕೋತೀನಿ. ನಾನು ಮುಂದೆ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ 6 ತಿಂಗಳು ಎಕ್ಸ್ಟ್ರಾ ದುಡಿಬೇಕಾ, ನಾನು ದುಡ್ಕೋತೀನಿ ಸರ್. ನಾನು ಅದ್ರ ಬಗ್ಗೆ ಡೌಟ್ ಇಲ್ಲ. ಸಿನಿಮಾ ಸರಿ ಮಾಡಿದ್ದೀವ, ಸಿನಿಮಾ ಸರಿ ಮಾಡಿಲ್ಲ ಅನ್ನೋಷ್ಟೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಸಿನಿಮಾ ವರ್ಕ್ ಆಗಿಲ್ಲ ಅಂತಂದರೆ ಅಲ್ಲೇನೋ ಕಲ್ತ್ಕೋತೀನಿ. ಓಕೆ, ಸಿನಿಮಾ ವರ್ಕ್ ಆಗಿಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಏನು ಮಾಡ್ಬೇಕು ನಾನು ನೆಕ್ಸ್ಟು ಅನ್ನೋದ್ರ ಮೇಲೆ ಓಡ್ತೀನಿ ಸರ್. ಈ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ, ಈ ಸಿನಿಮಾ ಇಷ್ಟೊಂದು ಅಪ್ರಿಷಿಯೇಷನ್ ಬರ್ತಿದೆ ಸರ್. ಸೊ ನಿಜವಾಗ್ಲೂ ಇದು ಬೆಟರ್ ಆಗುತ್ತೆ ಸರ್ ಸಿನಿಮಾ. ನನಗೆ ಅದೊಂದು ಹೋಪ್ ಇದೆ ಸರ್ ನನಗೆ ಅಂತಲೇ ಹೇಳಿದ್ದೆ ನಾನು. ಹಾಗಾಗಿ ನಾನು ತುಂಬ ಝೀರೋ ಎಕ್ಸ್ಪೆಕ್ಟೇಷನಲ್ಲೇ ಇರ್ತೀನಿ ಸರ್ ಯಾವಾಗಲೂ. ನನ್ನ ಎಕ್ಸ್ಪೆಕ್ಟೇಷನ್ಸು ಒಂದೇ ಸರ್, ಯಾರಾದರೂ ನಂಬಿ ದುಡ್ಡು ಹಾಕ್ತಾರಲ್ಲ, ನನ್ನ ದುಡ್ಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಆನಂದ್ ಆಡಿಯೋದವರು ಒಂದು ದುಡ್ಡು ಕೊಟ್ಟು ಆಡಿಯೋ ರೈಟ್ಸ್ ತೊಗೊಂಡಿರ್ತಾರೆ. ಜಗದೀಶ್ ಅವರು ಅಲ್ಲೇ ಹೇಳಿದ್ರು ಯಾರೋ ಒಂದು, ಬಿಕಾಸ್ ಹಿ ಗೇವ್ ಅ ವೆರಿ ವೆರಿ ಬಿಗ್ ಅಮೌಂಟ್ ಸರ್. ಇಟ್ ಇಸ್ ಫಾರ್ ನ್ಯೂ ಕಮರ್ಸ್. ನಾನು ರಾಣಾ ಅವ್ರ ಪಾಪ ಪಕ್ಕದಲ್ಲಿ ಕೂತಿರೋ ನನ್ನ ಹೀರೋ, ಅವ್ರು ಹಂಗೆ ಹೇಳೋದಿಲ್ಲ. ಬಟ್ ಫಾರ್ ಅ ನ್ಯೂ ಕಮರ್ ದಟ್ ಅಮೌಂಟ್ ಈಸ್ ವೆರಿ ಸರ್. ನಾನು ಗುರು ಶಿಷ್ಯರಿಗೂ ಆ ಅಮೌಂಟ್ ಕೊಟ್ಟಿರಲಿಲ್ಲ ಸರ್, ಹಾನೆಸ್ಟ್ ಹೇಳ್ತೀನಿ. ಕೇಳಿದ್ದು ಗುರು ಶಿಷ್ಯರಿಗೂ ಅವ್ರು ಅದಕ್ಕೆ ಅಮೌಂಟ್ ಕೊಟ್ಟಿರಲಿಲ್ಲ. ಜಡೇಶ್ ಇದ್ದಾರೆ ಮುಂದೆನೇ. ಇಟ್ ವಾಸ್ 50 lakhs ಲೆಸ್ ದೆನ್ ವಾಟ್ ಈಸ್ ಗಿವನ್ ಫಾರ್ ಗುರು ಶಿಷ್ಯರು ಇದ್ದಿದ್ದು ನನಗೆ. ಅದಕ್ಕಿಂತ 50 ಲಕ್ಷ ಜಾಸ್ತಿ ನನಗೆ ಅಲ್ಲ ಇದ್ದಿದ್ದು. ಸೊ ಹಾಗಾಗಿ ಅವ್ರೊಂದು ಮಾತು ಹೇಳಿದ್ರು ಗೊತ್ತಾ ಸರ್, ನನಗೆ ಫಸ್ಟ್ ವೀಕಲ್ಲೇ ನಾನು ರಿಕವರ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು. ನನಗೆ ಅಷ್ಟೇ, ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸರ್, ಯಾರೂ ಲಾಸ್ ಆಗಬಾರ್ದು. ನಮಗೆ ದುಡ್ಡು ಹಾಕಿರೋಂಥವ್ರು ಯಾರೂ ಲಾಸ್ ಆಗಿರಬಾರ್ದು ಅಂತ ಅಷ್ಟೇ ನಾನು ಯೋಚನೆ ಮಾಡೋದು. ಸೊ ಅಲ್ಲಿಂದ ಸೇಫ್ ಆಯಿತು ಅಂದರೆ ಇನ್ನು ಅಲ್ಲಿಂದ ದೇವ್ರಿಚ್ಛೆ ಸರ್. ಅದು ಎಲ್ಲಿಗೆ ತೊಗೊಂಡೋಗುತ್ತೋ, ಅದು 1 ರೂಪಾಯಿ ಬಂದ್ರೂ ನಂಗೆ ಸಂತೋಷ, ಅದು 1 ಕೋಟಿ ರೂಪಾಯಿ ಬಂದರೂ ನಂಗೆ ಸಂತೋಷ.
ಹೇಳಿಲ್ವಾ ನಿಮ್ಮ ಫಿಲಮಲ್ಲಿ ನೋಡ್ತೀರಾ ₹1 ಮಹತ್ವ ಏನು ಅಂತಲೂ ಗೊತ್ತಾಗತ್ತೆ ನಮಗೆ. ಸೊ ಫಾರ್ ಮಿ ದಟ್ ಈಸ್ ನಾಟ್ ಮ್ಯಾಟರ್. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಷ್ಟೇ ನನ್ನ ಮ್ಯಾಟ್ರ್ ಮಾಡಿರೋದು. ಎಲ್ಲಿಗೆ ಬರ್ತಾಳೆ? ಹಾಂ, ಓಕೆ, ನಮ್ಗೆ ಅದು ಗೊತ್ತಿಲ್ಲ. ನನಗೆ ಆನ್ ಕ್ಯಾಮ್ರಾ ಅದನ್ನು ಹೇಳ್ಬೋದು ಇಲ್ವೋ. ಹೀರೋಯಿನ್ ಬರೋದು ಒಂದು ಮಾರುತಿ ವ್ಯಾನ್ ಬರುತ್ತೆ ಗೊತ್ತಲ್ಲ ಸರ್, ಅವಾಗ ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಹೇಳ್ಕೊತಾರೆ ಒಬ್ರು ಲೇಡಿ, ಮತ್ತು ಅವ್ರು ಹಿಂಗೆ ಹಿಡ್ಕೊಂಡು ಹಿಂಗೆ ಬರ್ತಾರೆ ಗೊತ್ತಾ, ಅದೇ ಮಾರುತಿ ವ್ಯಾನಲ್ಲೇ ಅವ್ರು ಆ ಕಡೆ ಡೋರ್ಲಿ ಇಳ್ದಿರೋದು. ದಟ್ ಇಸ್ ಅ ಸೇಮ್ ಮಾರುತಿ ವ್ಯಾನ್. ಅಂದರೆ ಎಲ್ಲಿದ್ರು ಅವರು ಅಂತ ಒಂದು ಚಿಕ್ಕ ನಿಮಗೆ ಎಕ್ಸಾಂಪಲ್ ಗೊತ್ತಾಗತ್ತೆ. ಅವರು ಎಲ್ಲಿ ಇಟ್ಟಿದ್ರು ಅವರು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಹೇಳಿದ್ವಿ ನಾವು ಅದನ್ನು. ಸೊ ಅವರು ಅರ್ಜೆನ್ಸಿನಲ್ಲಿ ಮುಂದೆ ಅವರು ಫಸ್ಟ್ ಪಾಸ್ ಆಗ್ತಾರೆ, ಆ ಗಾಡಿ ಪಾಸ್ ಆಗೋದಕ್ಕೂ ಅವ್ರು ರಿವೀಲ್ ಆಗ್ತಾರೆ. ಸೊ ದೋ ಕಿಶೋರ್ ಸರ್ ವಾಸ್ ಅಷ್ಟೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರು ಕೂಡ ತುಂಬ ಸೇಫ್ ಆಗಿರೋ ಜಾಗದಲ್ಲೇ ಅವ್ರನ್ನ ಇಟ್ಟಿದ್ರು ಅನ್ನೋದು ನಾವಲ್ಲಿ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದು ಒಂದು. ಆ್ಯಂಡ್ ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಸರ್ ತುಂಬ ಚೆನ್ನಾಗಿ. ರೌಂಡ್ ಆಫ್ ಮಾಡ್ಬೋದಾಗಿತ್ತು ಅಂತಂದರೆ ನಾವು ಅಲ್ಲೇ ರೌಂಡ್ ಆಫ್ ಮಾಡ್ಬೋದಾಗಿತ್ತು. ಬಟ್ ಅದು ಪಾರ್ಟ್ 2 ಸ್ಕ್ರಿಪ್ಟಲ್ಲಿ ಹೇಳಿದ್ದೆ ಅವ್ರಿಗೆ, ಏನಿಲ್ಲ ಹೇಳಿಲ್ಲ. ಓಕೆ, ಪಾರ್ಟ್ 2ನಲ್ಲಿ ಅದ್ರ ಕನ್ಕ್ಲೂಡ್ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ತರುಣ್ ಸಿನಿಮಾದಲ್ಲಿ ಅಂದಿ ಅಂದರೆ ವರಹಸ್ವಾಮಿ ಇರೋ ಪಾತ್ರಗಳೆಲ್ಲ ಒಂದಷ್ಟು ಲಕ್ಕು, ಒಂದು ಅದೃಷ್ಟ ಅನ್ನೋದು ಕ್ಯಾರಿ ಆಗಿದೆ ಅಂತ ಇದೆ ನಮ್ಮ ತಲೆಯಲ್ಲಿ. ಸೊ ಈ ಸಿನಿಮಾದಲ್ಲೂ ಅಂದಿ ಗುದ್ದೇ ನಿಮ್ಮನ್ನು ಗೆದ್ಸಿದೆಯೇನೋ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇದೆ ಆ್ಯಕ್ಚುಲಿ. ಸರ್ ಅದು ಇರ್ಬೋದು. ನಾನು ತುಂಬ ದೇವ್ರನ್ನ ನಂಬುವಂಥವನು, ದೈವ ಭಕ್ತಿಗಳನ್ನ ನಂಬುವಂಥವನು. ನಾವು ಫಸ್ಟ್ ರ್ಯಾಂಬೋ ಅಂತ ಒಂದು ಅದೇ ವರಹಸ್ವಾಮಿ ಮೇಲೇ ನಾವು ಅದು ಮಾಡಿದ್ದು. ಆವಾಗ ತುಂಬ ನಮಗೆ ಚೆನ್ನಾಗಿ ಎಲ್ಲರಿಗೂ ಅದು ವರ್ಕ್ ಆಯಿತು. ಇಲ್ಲೂ ಅಷ್ಟೇ ನಾವು ಅದು VFX ಮಾಡಿದ್ದ ಆ ಶಾರ್ಟ್ನ ಫಸ್ಟ್ ನಾವು ಅಂದ್ಕೊಂಡಾಗ ಅದು ಸತ್ತೋಗಿರುತ್ತೆ ಅಂತಲೇ ಫೀಲ್ ಮಾಡಿದ್ವಿ. ಆಮೇಲೆ ಅರ್ಧ ಅದು VFXಲ್ಲಿ ರೆಡಿ ಆಗೋಯ್ತು. ಆಮೇಲೆ ಮತ್ತೆ ಡಿಸ್ಕಷನ್ ಮಾಡಿದ್ವಿ, ಏನೋ ಪುನಿ ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ, ಅದು ಹಂಗೆ ಆಗಿದೆ ಅಂತಂದರೆ ಸ್ವಲ್ಪ ಜೀವ ಇರೋ ಥರ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತ ಪ್ಲ್ಯಾನ್ ಮಾಡೋಣ ಪುನಿ ಅಂತಂದಮೇಲೆ ಮತ್ತೆ ಅದನ್ನು ರೀವರ್ಕ್ ಮಾಡಿ ಅದು ಕಾರಣಾಂತರಗಳಿಂದ ಗುದ್ದಿದ್ದು. ಬಟ್ ಏಟಾಗಿದೆ, ಏನೋ ಅದು ಮಿಕ್ಕಿದೇನಾಗಿಲ್ಲ ಅನ್ನೋಷ್ಟನ್ನ ಮತ್ತೆ ಕನ್ಕ್ಲೂಡ್ ಮಾಡಿದ್ವಿ. ಬಟ್ ಅದರ್ವೈಸ್ ಆಲ್ಸೋ ನಮಗೆ ಸಿನಿಮಾ ನೀವು ನೋಡಿದ್ರೆ ಇನ್ಕ್ಲೂಡಿಂಗ್ ಅದೊಂದ್ರ ಜೊತೆ ಅಲ್ಲನ ಇಡೀ ಸಿನಿಮಾದಲ್ಲಿ ಒಂದು ಡಿವೋಷ್ನಲ್ ಒಂದು ಎಲಿಮೆಂಟ್ ಇದೆ ಅಂತ ನಂಬ್ತೀನಿ ನಾನು. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಸ್ಕ್ರಿಪ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಪುನೀತು. ಸೊ ಅದು ಫಸ್ಟ್ ಶಾರ್ಟಿಂದ ಹಿಡಿದು ನಿಮಗೆ ಲಾಸ್ಟ್ ಶಾರ್ಟ್ ಮಾತಪ್ಪನ ಶಾರ್ಟ್ ಬರೋ ತನಕನೂ ಕೂಡ ನಾವು ಅದನ್ನ ಮೇಲೇ ಬೇಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಅಷ್ಟು ಜನ BP ಶುಗರ್ನ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಇದ್ರದ್ದು ಆ್ಯಂಬುಲೆನ್ಸ್ ಸೀನ್ ಬಂದಾಗ ತುಂಬ ಜನ ಎಲ್ಲ ಸೀಟ್ ಎಡ್ಜಿಗೆ ಬಂದು ಕೂತ್ಕೊಂಡಿದ್ರು. ಅಂದರೆ ಅದೇ ಪ್ರಾಮಿಸ್ ಮಾಡಿದ್ದು, ನಾವೇನು ಬೇರೆ ಏನಿಲ್ಲ, ಒಂದು ಪ್ರಾಮಿಸ್ ಅಷ್ಟೇ ಇದ್ದಿದ್ದು ನಮಗೆ, ಇದು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ವಿತ್ ಲವ್ ಸ್ಟೋರಿ ಇರುತ್ತೆ ಅಂತ. ಅದನ್ನೇ ನಾವು ಡೆಲಿವರ್ ಮಾಡಿದ್ವಿ. ಅದೇ ಎಲ್ಲ ಹೇಳ್ತಿರೋದ್ರೆ ಅದಕ್ಕೆ ವಿ ಆರ್ ಹ್ಯಾಪಿ ಫಾರ್ ದಟ್ ಅಷ್ಟೇ. ಅಲ್ಲ, ಇವಾಗ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯಿತು ಯಾರ್ಯಾರು ರಿಯಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಏನು ಅನ್ನೋದು. ಫಾರ್ ವೇರಿಯಸ್ ರೀಸನ್ಸ್ ನಾವು ಡೈರೆಕ್ಟ್ ಹೆಸರು ಹೇಳೋಕ್ಕಾಗದೇ ಇರ್ಬೋದು ಅಥವಾ ಇನ್ನೊಂದು. ಹಾಗಾಗಿ ಅವ್ರು ಯಾರ್ಯಾರು ಇದ್ದಾರೆ ಯಾರು ಇಲ್ಲ ಅಂತ ಅನ್ನೋದು ತುಂಬ ಅಫಿಷಿಯಲ್ ಆಗಿ ಏನು ಹೇಳೋಕ್ಕಾಗಲ್ಲ. ಅವರೆಲ್ಲ ಪಾರ್ಟ್ 2 ಕರ್ಕೊಂಡ್ಬಿಡ್ತೀರಾ ಅಂತ? ಪಾರ್ಟ್ 2 ಇಲ್ಲ 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 ಅಲ್ಲ, ಪಾರ್ಟ್ 2 ಬರ್ತಾರಾ ಅಂತ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲ, ಹುಡುಗ ಹುಡುಗಿ ರಿಯಲ್ ಇಲ್ಲ. ಹುಡುಗ ಹುಡುಗಿನೇ ಫಿಕ್ಷನ್ ಫಿಲಮಲ್ಲಿ, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಹುಡುಗ ಹುಡುಗಿನೇ ಫಿಕ್ಷನ್, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಇಲ್ಲ ಎಕ್ಸಾಕ್ಟ್ಲಿ ನಿಮಗೆ ಬರಲ್ಲ. ನಾನು ಹೇಳಿಲ್ವಾ ಪುನಿ, ದೇರ್ ಲಾಟ್ ಆಫ್ ಆರ್ಟಿಕಲ್ಸ್, ಪೊಲೀಸ್ ಸ್ಟೇಷನ್ ಇನ್ಸಿಡೆಂಟಿಂದ ಹಿಡಿದು 18th ಅಕ್ಟೋಬರ್ ಏನು ನಡೀತು ಅನ್ನೋ ಇನ್ಸಿಡೆಂಟಿಂದ ಹಿಡಿದು ಈ ಕಪಲ್ ಇನ್ಸಿಡೆಂಟಿಂದ ಹಿಡಿದು ಇದೆಲ್ಲನೂ ಇದೆ ನಮ್ಮಲ್ಲಿ. ಬಟ್ ಅದು ಎಕ್ಸಾಕ್ಟ್ಲಿ ಸೇಮ್ ಅಂಥ ದಿವಸನೇ ಅಂತಲ್ಲ, ಅದನ್ನೆಲ್ಲ ಅದೇ ಟೈಲರಿಂಗ್ ಕೆಲಸ ಥರ ಎಲ್ಲ ಹೆಣೆದು ನಾವು ತೊಗೊಂಬಂದಿರೋದು. ಸೊ ಹಾಗಾಗಿ ಇಟ್ ಇಸ್ ನಾಟ್ ನೀವು ಹೇಳ್ದಂಗೆ ನಾವು STF ವಿನಯ್ ಕುಮಾರ್ ಅಂತಿದ್ದಾರೆ, ಅವ್ರ ಪಿಕ್ಚರ್ ನೋಡ್ರೆ ನಾನು ಏನು ಕೇಳಿ ನಾನು ಹೆಂಗೆ ಆನ್ಸರ್ ಮಾಡಲಿ ಅದನ್ನು? ನಾನು ಹೋಗಿ ಕೇಳಿ ಕರ್ಕೊಂಬರೋಕ್ಕಾಗತ್ತೋ ಆಗಲ್ಲ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನೋಡ್ತಾರೆ, ಅವ್ರು ನೋಡ್ಬೋದು, OTTಗೆ ಬಂದಾಗ ನೋಡ್ತಾರೆ, ಥಿಯೇಟ್ರ್ ಬಂದಾಗ ನೋಡ್ತಾರೆ, ನೋಡ್ಬೋದು, ನಮ್ಗೆ ಗೊತ್ತಿಲ್ಲ. ಮೇಡಮ್ ಏನೋ ಸರಸ್ವತಿ ಮೇಡಮ್ ಏನೋ ಕೇಳಿದ್ರು ಅವಲ್ಲ ನಮ್ಗೆ, ಸಾರಿ.
ಫಸ್ಟ್ ಕಾಪಿ ಬಂದಾಗಮ್ಮ ಫಸ್ಟ್ ಕಾಪಿ ಬಂದಾಗ ಒಬ್ಬ ಡೈರೆಕ್ಟ್ರ್ ಆಗಿ ನೀವು ಆ ಸಿನಿಮಾ ನೋಡಿದಾಗ ಪ್ರೊಡ್ಯೂಸರ್ ಅವೆಲ್ಲ ಬಿಟ್ಬಿಡಿ, ಒಬ್ಬ ಡೈರೆಕ್ಟ್ರ್ ಆಗಿ ಏನು ಮಿಸ್ ಆಗಿದೆ, ಏನು ಅನ್ನಿಸ್ತು ನಿಮಗೆ? ಇಲ್ಲಮ್ಮ, ಇದ್ರಲ್ಲಿ ನನಗೆ ತುಂಬ ಆ ಥರ ಸರ್ಪ್ರೈಸಿಂಗ್ ಇರಲ್ಲ. ಯಾಕಂದರೆ ನಾವು ಜೊತೆಗಿಂದನೇ ಟ್ರಾವೆಲ್ ಮಾಡ್ತಿದ್ವಿ, ನಮ್ಮ ಸ್ಟುಡಿಯೋದಲ್ಲೇ ಎಡಿಟಿಂಗ್ ನಡೀತಾ ಇರುತ್ತೆ. ಒಂದೊಂದು ಸೀನ್ ಮಾಡಿದಾಗಲೂ ಪುನಃ ಕರೆದು ಸರ್ ನೋಡಿ ಸರ್ ಅಂತ ನೋಡ್ತಿರ್ತೀವಿ, ನಾವು ಗ್ಯಾಪಲ್ಲಿ ಏನೋ ಚೆಕ್ ಮಾಡ್ತಾ ಇರ್ತೀವಿ. ಆ ಥರದ್ದು ಎಲ್ಲ ಪ್ರೋಸೆಸ್ಸಲ್ಲೂ ನಾನು ಇದ್ದಿದ್ದಕ್ಕೋಸ್ಕರ ಇದು ಹೆಂಗೆ ಬರುತ್ತೆ ಅಂತಲೇ ಒಂದು ಜಡ್ಜ್ಮೆಂಟ್ ನಮ್ಮ ಫಸ್ಟಿಂದನೂ ಇತ್ತು. ಇದೇನು ತುಂಬ ಸಪ್ರೇಟ್ ಏನೋ ಮಾಡ್ಬಿಟ್ಟು ಆಮೇಲೆ ನಾನು ಫೈನಲ್ ಕಾಪಿ ನೋಡಿ ವಾವ್ ಅಂತ ಅಂದಿದ್ದೀನಿ ಅಂತೇನಿಲ್ಲ. ಬಟ್ ನನಗೆ ಫಸ್ಟ್ ಆಡಿಯನ್ಸ್ ಅಂತ ನಾನು ಯಾವಾಗಲೂ ಇಬ್ಬರು ನಂಬ್ತೀನಿ, ಒಂದು ಎಡಿಟರು ಆ್ಯಂಡ್ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್. ಯಾಕಂದರೆ ಅವರಿಬ್ಬರೇ ಫೈನಲ್ ಔಟ್ನ ನೋಡೋದು. ಎಡಿಟರ್ ಒಂದು ಫೈನಲ್ ಎಲ್ಲ ವಿತೌಟ್ ರೀ ರೆಕಾರ್ಡಿಂಗು ಮ್ಯೂಸಿಕ್ ಎಲ್ಲ ಒಂದು ಸತಿ ನೋಡ್ತಾರೆ, ಅವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ಅವ್ರು ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡ್ತಾರೆ ವಿತೌಟ್ ಮ್ಯೂಸಿಕ್ಕು, ಅವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಯಾವಾಗ ಅವರಿಬ್ಬರು ಇದು ಎಕ್ಸ್ಟ್ರಾರ್ನರಿ ತುಂಬ ಚೆನ್ನಾಗಿದೆ ಅಂತಂದ್ರು ನನಗೆ ಅಲ್ಲಿ ಕನ್ವಿನ್ಸ್ ಆಗೋಯ್ತು, ಓಕೆ ನಾವು ಏನು ಎಫರ್ಟ್ ಹಾಕಿದ್ದೀವಿ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂತ. ಅದರ್ವೈಸ್ ಫಸ್ಟ್ ಕಾಪಿ ತುಂಬ ಏನು ಸರ್ಪ್ರೈಸಿಂಗ್ ಇರಲಿಲ್ಲ. ನಾನು ಆದರೆ ಒಂದು ಆಡಿಯನ್ಸ್ ನಂಗೆ ಸಿನಿಮಾ ನೋಡ್ತಿದ್ದಂಗೆ ಹೌದಪ್ಪ ನಾವು ಏನು ಅನ್ಕೊಂಡಿದ್ವಿ, ಪೇಪರ್ ಮೇಲೆ ಏನು ಬರ್ದಿದ್ವಿ ಅದು ಬಂದಿದೆ ಇವತ್ತು ಅಂತ, ಅದೊಂದು ಖುಷಿ ಅಂತೂ ಖಂಡಿತವಾಗ್ಲೂ ಇತ್ತು. ಕನ್ನಡ ಆಗಿದೆ ಸರ್, ಅದರ್ ಲ್ಯಾಂಗ್ವೇಜಸ್ಸು ಅದೇ ಇವಾಗ ಪ್ರೆಸೆಂಟರ್ಸ್ ಬಂದಿರೋದ್ರಿಂದ ಸೊ ಅವರು ಬೇರೆ ಬೇರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮಾತಾಡಿದ್ದಾರೆ ನಮಗೆ. ಸೊ ಹಾಗಾಗಿ ಅದರ್ ಲ್ಯಾಂಗ್ವೇಜಸ್ ಇಟ್ಕೊಂಡಿದ್ವಿ, ಕನ್ನಡ ಆಗಿದೆ. ಓಕೆ.